ಭಾಳ ವಿಷಯ ಕೃಷ್ಣವು ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಪಂಚಭೂತಗಳಿಂದ ಏನು ವಿಷಯವನ್ನು ನಾವು ಕಲಿಬಹುದು ಅನ್ನುವುದನ್ನು ಅವಧೂತ ಬ್ರಾಹ್ಮಣ ಯದು ಮಹಾರಾಜನಿಗೆ ಹೇಳಿದ ಅನ್ನುವುದನ್ನು ನಾವು ನಿನ್ನೆಯ ತನಕ ಗಮನಿಸಿದ್ದೇವೆ. ಕೊನೆಯದ್ದಾಗಿ ಅಗ್ನಿಯ ಬಗ್ಗೆ ವಿವರಣೆ, ಮೊದಲನೆಯದ್ದಾಗಿ ಪೃಥಿವಿಯಿಂದ ಕಲಿತದ್ದು. ಹೀಗೆ ಪೃಥಿವಿ, ವಾಯುರಾಕಾಶ, ಆಪಃ, ಅಗ್ನಿ, ಚಂದ್ರಮ, ರವಿ. ವಸ್ತುತಃ ಪೃಥಿವಿಯ ತೇಜೋ ವಾಯು ಆಕಾಶ ಅಂತ ಒಂದು ವ್ಯವಸ್ಥೆ. ಭೂತಗಳನ್ನು ಹೇಳುವಾಗ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ ಈ ಕ್ರಮ. ಇಲ್ಲೇ ಹೋದರೆ ವಿಯದಾದಿ ಪ್ರಪಂಚ ಅಂತ ಹೀಗೆ ಹೇಳುವ ಕ್ರಮ ಉಂಟು. ಆಕಾಶದಿಂದ ಶುರು ಮಾಡಿ ಅವರೋಹಣ ಕ್ರಮದಲ್ಲಿ, ಯಾಕಂದರೆ ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೇ ಆಪಃ, ಅದ್ಭ್ಯ ಪೃಥಿವಿಯಿಂದ ಹುಟ್ಟಿದ ಕ್ರಮ. ಆಕಾಶದಿಂದ ಗಾಳಿ, ಗಾಳಿಯಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥಿವಿ. ಹೀಗೆ ಆಕಾಶದಿಂದ ಪೃಥಿವಿಯ ತನಕ ಹೇಳುವುದು ಒಂದು ಕ್ರಮ. ಇಲ್ಲ ಪೃಥಿವಿಯಿಂದ ಆಕಾಶದ ತನಕ ಹೇಳುವುದು ಇನ್ನೊಂದು ಕ್ರಮ. ಆದರೆ ಅವಧೂತ ಶಿರೋಮಣಿ ಹೇಳ್ತಾ ಇರುವುದು ಮಾತ್ರ ಮೊದಲು ಪೃಥಿವಿ, ಹಾಗಾದರೆ ಮುಂದಿದ್ದು ನೀರು ಬರ್ತದೆ ಅಂತ ನೋಡಿದರೆ ಪೃಥಿವಿ ಆದಮೇಲೆ ಬರುವುದು ಪೃಥಿವಿ ವಾಯುರಾಕಾಶ ಅಂತ ವಾಯು ಬರ್ತಾನೆ. ವಾಯು ಆದಮೇಲೆ ಆಕಾಶ ಏನೋ ಬಂತು, ಆಮೇಲೆ ಜಲ, ಆಮೇಲೆ ಅಗ್ನಿ ಅಂತ ಕೊನೆಗೆ ಅಗ್ನಿಯಲ್ಲಿ ಹೊತ್ತನ್ನು ನಿಲ್ಲಿಸ್ತಾನೆ. ಇದರಲ್ಲಿ ಉದ್ದೇಶ ಏನು ಅಂತ ಯಾವ ವ್ಯಾಖ್ಯಾನಕಾರರು ಹೇಳುವುದಿಲ್ಲ. ಯಾಕೆ ಆ ಕಡೆ ಈ ಕಡೆ ಮಾಡಿದ್ದಾರೆ ಯಾರು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದರೆ ನೀವೇ ಊಹೆ ಮಾಡಿ, ವಸ್ತು ಕಾಣಿಸುತ್ತೆ ಅಂತ. ಇದಕ್ಕೋಸ್ಕರ ಸಾಮಾನ್ಯವಾಗಿ ದೇವರನ್ನು ಕಾಣುವುದಕ್ಕೆ ಹೆಚ್ಚು ಪ್ರತೀಕ ಅಂತೇಳಿದರೆ ಭೂಮಿ. ನಾವು ಹೆಚ್ಚು ದೇವರನ್ನು ನೋಡುವುದು ಭೂಮಿಯಲ್ಲಿ. ಭೂಮಿಯು ದೇವರ ಪ್ರತೀಕ. ಅಂದರೆ ದೇವಸ್ಥಾನದಲ್ಲಿ ಇಟ್ಟಿರುವ ಪ್ರತಿಮೆಗಳೆಲ್ಲ ಭೂಮಿ. ಸಾಮಾನ್ಯ ಪ್ರತಿಮೆ ಯಾವುದರಿಂದ ಇರ್ತದೆ? ಹೆಚ್ಚಾಗಿ ಕಲ್ಲಿನಿಂದ, ಶೈಲಿ ಪ್ರತಿಮಾ ಅಂದರೆ ಶಿಲೆಯಿಂದ ಮಾಡಿದಂತಹ ಪ್ರತಿಮೆಗಳು ಹೆಚ್ಚಾಗಿರುವುದು. ಇನ್ನು ಕೆಲವು ಕಡೆ ಲೋಹ, ಅದು ಪಂಚಲೋಹದಿಂದ ಮಾಡಿರ್ಬೋದು, ಕೇವಲ ಬಂಗಾರ ಬೆಳ್ಳಿಗಳಿಂದ ಮಾಡಿರ್ಬೋದು, ಒಟ್ಟು ಲೋಹ, ತಾಮ್ರಮಯವಾದದ್ದು ಲೋಹ ಪ್ರತಿಮೆ. ಲೋಹ ಅನ್ನೋದು ಕೂಡ ಪೃಥಿವಿಯಲ್ಲೇ ಸೇರುವುದು. ಬಂಗಾರವನ್ನು ತೇಜಸ್ಸು ಅಂತ ಹೇಳಿದರೂ ಕೂಡ ಅದರಲ್ಲಿ ಜಾಸ್ತಿ ಅಂಶ ಇರುವುದು ಪಾರ್ಥಿವ ಭಾಗ. ತೇಜಸ್ಸಿನ ಭಾಗ ಸ್ವಲ್ಪ ಇದೆ ಅಷ್ಟೇ, ಆದರೆ ಪಾರ್ಥಿವ ಭಾಗ. ಅಂದರೆ ಈ ಪೃಥಿವಿ ಲೋಹದಿಂದ ಮಾಡಿದ ಪ್ರತಿಮೆ ಅಂತೇಳಿದರೂ ಭೂಮಿಯಲ್ಲಿ ಸಿಕ್ಕಿದ ಖನಿಜದಿಂದ ಮಾಡಿದ ಪ್ರತಿಮೆ, ಅದು ಕೂಡ ಪೃಥಿವಿ. ಇನ್ನು ಕೆಲವು ಕಡೆ ಪ್ರತಿಮೆಗಳಿರುವುದು ಅದು ದಾರ್ವಿ ಪ್ರತಿಮಾ ಅಂತ, ಅಂದರೆ ಮರದಿಂದ ಮಾಡಿದ ಪ್ರತಿಮೆಗಳು. ಕೆಲವು ದೇವಸ್ಥಾನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು, ಕೇರಳದಲ್ಲಿ ನೋಡ್ಬೋದು, ಮರದಿಂದ, ನಮ್ಮ ಜಗನ್ನಾಥಪುರಿಯಲ್ಲೂ ನೋಡ್ತೇವೆ, ಅದು ಮರದಿಂದ ಮಾಡಿದ ಪ್ರತಿಮೆ. ಮರ ಅನ್ನೋದು ಪೃಥಿವಿ. ಅದರಿಂದ ದೇವರನ್ನು ಹೆಚ್ಚಾಗಿ ಕಾಣುವುದು ಮರದಲ್ಲಿ, ಪೃಥಿವಿಯಲ್ಲಿ. ಇನ್ನು ಕೆಲವು ಕಡೆ ಮಂಡಲದಲ್ಲೇ ದೇವರನ್ನು ಆರಾಧನೆ ಮಾಡುವುದು ಅಂತುಂಟು. ಅದು ಚಕ್ರಾಬ್ಜ ಮಂಡಲ, ಸರ್ವತೋಭದ್ರ,
ರುದ್ರನನ್ನು ಆರಾಧನೆ ಮಾಡುವಾಗ ಏಕಲಿಂಗತೋ ಭದ್ರ, ಚತುರ್ಲಿಂಗತೋ ಭದ್ರ, ಏಕಾದಶಲಿಂಗತೋ ಭದ್ರ, ಹೀಗೆ ಲಿಂಗಭದ್ರ ಮಂಡಲಗಳೆಲ್ಲ ಉಂಟು. ಮಂಡಲದಲ್ಲಿ ದೇವರ ಆರಾಧನೆ ಅಂದರೆ ಮಂಡಲವು ಕೂಡ ಪಾರ್ಥಿವ ಪದಾರ್ಥ. ಹೀಗೆ ದೇವರನ್ನು ಕಾಣುವುದಕ್ಕೆ ಹೆಚ್ಚು ಪ್ರತೀಕ ಇರುವುದು ಪೃಥಿವಿಯಲ್ಲಿ. ನಂತರ ಇರುವುದು ಯಾವುದರಲ್ಲಿ? ಪೃಥಿವಿ, ವಾಯು, ಆಕಾಶ ಅಥವಾ ಜಲ, ಇದೆಲ್ಲ ಹೆಚ್ಚು ದೇವರನ್ನು ಕಾಣುವ ಪ್ರತೀಕ ಅಲ್ಲ. ನಂತರದಲ್ಲಿ ಹೆಚ್ಚು ಕಾಣುವ ಪ್ರತೀಕ ಅಂತೇಳಿದರೆ ಅಗ್ನಿ. ದೇವರನ್ನು ಕಾಣುವುದಕ್ಕೆ ಪೃಥಿವಿ, ಅಗ್ನಿ, ಜಲ, ಇದು ಮೂರು ಹೆಚ್ಚು ಪ್ರಸಿದ್ಧವಾದ ಪ್ರತೀಕಗಳು. ಪೃಥಿವಿ ಭಾರಿ ಪ್ರಸಿದ್ಧ, ಅಂದರೆ ಅಧಿಕ. ನಂತರದಲ್ಲಿ ಅಗ್ನಿ, ಹೋಮ, ಯಜ್ಞಯಾಗಗಳಲ್ಲಿ ದೇವರನ್ನು ಕಾಣ್ತೇನೆ. ಯಜ್ಞಯಾಗಗಳಲ್ಲಿ ದೇವರನ್ನು ಕಾಣುವುದು ಅಂದರೆ ಅಗ್ನಿಯಲ್ಲಿ. ಅಥವಾ ದೀಪಾರಾಧನೆ ಅಂತ ಆಗಮೋಕ್ತವಾದಂತಹ ಪ್ರಕ್ರಿಯೆಗಳಿದ್ದಾವೆ. 5 ದೀಪಗಳನ್ನು ಇಟ್ಟು ದೀಪದಲ್ಲೇ ದೇವರನ್ನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ದೇವರ ಪಂಚರೂಪವನ್ನು ದೀಪದಲ್ಲಿ ಕಾಣುವುದು. ಇಲ್ಲ ಲಕ್ಷ್ಮೀದೇವಿಯ ಪಂಚರೂಪ, ದುರ್ಗಾ, ಪಂಚದುರ್ಗಾ ಅಂತ ಕರೆಸಿಕೊಂಡ ಭೂದುರ್ಗಾ, ಜಲದುರ್ಗಾ, ವನದುರ್ಗಾ, ಅಗ್ನಿದುರ್ಗಾ, ಅಗ್ರ್ಯದುರ್ಗಾ ಅಂತ ಹೇಳುವ ದುರ್ಗೆಯ ಪಂಚರೂಪವನ್ನು ಪಂಚದೀಪದಲ್ಲಿ ಕಾಣುವುದು. ಇಲ್ಲ ಪ್ರಾಣದೇವರದ್ದು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳುವ ಪಂಚರೂಪವನ್ನು ಪಂಚದೀಪದಲ್ಲಿ ಕಂಡು ಆರಾಧಿಸುವುದು. ಇಲ್ಲ ರುದ್ರದೇವರದ್ದು ಸದ್ಯೋಜಾತ, ವಾಮದೇವ, ತತ್ಪುರುಷ, ಅಘೋರ, ಈಶಾನ ಅಂತ ಹೇಳುವ ರುದ್ರರ ಪಂಚಮುಖ, ರುದ್ರನ ಪಂಚರೂಪ, ಅದನ್ನು ಅಲ್ಲಿ ಕಂಡು ಆರಾಧಿಸುವುದು. ಹೀಗೆ 5 ದೀಪಗಳಲ್ಲಿ ಭಗವಂತನ 5 ರೂಪಗಳನ್ನು ಆರಾಧಿಸುವುದು ಅಂತ ದೀಪದಲ್ಲಿ ಕಾಣುವುದು. ಯಾಕಂದರೆ ದೇವರು ಜ್ಯೋತಿ, ಅವನಿಗೆ ಪರಂಜ್ಯೋತಿ ಅಂತ ಹೆಸರು, ತುಂಬಿದ ಬೆಳಕು. ಆ ತುಂಬಿದ ಜ್ಯೋತಿಯನ್ನು ನಾವು ಜ್ಯೋತಿ ರೂಪದಲ್ಲಿ ಆರಾಧಿಸುವುದು, ಅಗ್ನಿಮುಖದಲ್ಲಿ ಆರಾಧಿಸುವುದು ಅನ್ನೋದು ಎರಡನೇದು. ಪ್ರತಿಮಾಮುಖ, ಅಗ್ನಿಮುಖ, ಇದು ಆರಾಧನೆಯ 2 ಪ್ರತೀಕ. ಪ್ರತಿಯೊಬ್ಬರೂ ಇದರಲ್ಲಿ ಆರಾಧಿಸ್ತಾರೆ, ಅಗ್ನಿಮುಖದಲ್ಲೂ ಮತ್ತು ಪ್ರತಿಮಾಮುಖದಲ್ಲೂ. ಆದರೆ ಅಗ್ನಿಮುಖದಲ್ಲಿ ಆರಾಧಿಸುವುದಕ್ಕಿಂತ ಪ್ರತಿಮಾಮುಖದಲ್ಲಿ ಆರಾಧಿಸತಕ್ಕಂಥದ್ದು ಹೆಚ್ಚು. ಆ ನಿಟ್ಟಿನಿಂದ ದೇವರ ಸಂಬಂಧಪಟ್ಟ ವಿದ್ಯೆಯನ್ನು ಕಲಿಯುವುದಕ್ಕೋಸ್ಕರ ಈತ ನಿರೂಪಣೆ ಮಾಡುವ ವಿಭಾಗಗಳಲ್ಲಿ ಮೊದಲು ಪೃಥಿವಿಯನ್ನು ನಿರೂಪಿಸುವುದು ದೇವರಿಗೆ ಮೊದಲ ಪ್ರತಿಮೆ ಅನ್ನುವ ಕಾರಣದಿಂದ, ಕೊನೆಗೆ ಅಗ್ನಿಯನ್ನು ನಿರೂಪಿಸುವುದು ದೇವರ 2ನೇ ಹಂತದ ಪ್ರತಿಮೆ. ಈಗ ಮೊದಲನೇದ್ದಕ್ಕೂ ಕೊನೆಯದ್ದಕ್ಕೂ ಬಹಳ ಪ್ರಾಧಾನ್ಯ. ಪೃಥಿವಿಯಿಂದ 2 ಕಲ್ತದ್ದನ್ನು ಹೇಳಿದ, ಅಗ್ನಿಯಿಂದ 3 ಕಲ್ತದ್ದನ್ನು ಹೇಳಿದ. ನಾವು 2 ಮಾತ್ರ ನಿನ್ನೆ ನೋಡಿದ್ವಿ. ಒಂದು ಅಗ್ನಿಯಿಂದ ಕಲ್ತದ್ದು ಅಂತ ಹೇಳಿದರೆ ಅಗ್ನಿ ದೂರಭಾಜನ, ಸ್ವಲ್ಪ ದೂರದಲ್ಲೇ ಇದ್ದು ಮುಟ್ಟಬೇಕು, ತೇಜಸ್ವಿ. ನಾವು ಕೂಡ ಅಗ್ನಿಯ ಹಾಗೆ ತೇಜಸ್ವಿ ಆಗಬೇಕು ಅಂತ ಒಂದು ವಿಷಯ ಕಲ್ತದ್ದು. ಇನ್ನೊಂದು ಪ್ರತಿಷ್ಠಾಪಿತವಾದಂತಹ ಅಗ್ನಿ ಕೊಟ್ಟದ್ದನ್ನೆಲ್ಲ ತಾನು ಸ್ವೀಕಾರ ಮಾಡ್ತದೆ. ಯಾತಕ್ಕೋಸ್ಕರ ಅಂತೇಳಿದರೆ ಕೊಟ್ಟವನಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಸ್ವೀಕಾರ ಮಾಡ್ತದೆ. ಆದ್ದರಿಂದ ವಿಪ್ರನಾದಂತಹ ನಾನು ಕೂಡ ಮತ್ತೊಬ್ಬರು ಕೊಟ್ಟ ಭಿಕ್ಷಾನ್ನವನ್ನು ಅಥವಾ ಭೋಜನವನ್ನು ಸ್ವೀಕರಿಸುವಾಗ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಸ್ವೀಕರಿಸಬೇಕು. ಇದು ಅಗ್ನಿಯಿಂದ, ಶ್ರೌತಾಗ್ನಿಯಿಂದ ಕಲಿತ 2ನೇ ವಿಷಯ. 3ನೇ ವಿಷಯವನ್ನು ಅಗ್ನಿಯಿಂದ ಆತ ಕಲಿತದ್ದು ಏನು ಅಂತ ಹೇಳಿದರೆ, ಹೇಗೆ ಪ್ರವಿಷ್ಟ ಈಯತೆ ತದ್ವತ್ ಅಂತ ಹೇಳ್ತಾನೆ. ಅಗ್ನಿ ಎಲ್ಲಿ ಉಂಟು ಎಲ್ಲಿ ಇಲ್ಲ ಅಂತ ನಮಗೆ ಗೊತ್ತಾಗುವುದಿಲ್ಲ. ಅಗ್ನಿ ಇಲ್ಲದೇ ಇದ್ದ ಪ್ರದೇಶ ಇರುವುದಿಲ್ಲ. ಈಗ ಸಿಕ್ಕಾಪಟ್ಟೆ ಸೆಕೆಯಾಗ್ತದೆ ಅಂದರೆ ಅರ್ಥ ವಾತಾವರಣದಲ್ಲಿ ತೇಜಸ್ಸಿನ ಪರಮಾಣುಗಳು ಜಾಸ್ತಿ ಇದ್ದಾವೆ ಅಂತ ಅರ್ಥ. ಯಾಕಂದರೆ ವಾತಾವರಣದಲ್ಲಿ ಸೆಕೆ ಯಾಕಾಗಬೇಕು, ನಮಗೆ ಬಿಸಿ ಬಿಸಿ ಯಾಕಾಗಬೇಕು? ಅಗ್ನಿ ಇರುವುದರಿಂದ ಬಿಸಿ ಆಗ್ತದೆ. ಎಲ್ಲ ಕಡೆ ಇರತಕ್ಕಂತಹ ಅಗ್ನಿ ನಮಗೆ ದರ್ಶನ ಗೋಚರ ಆಗುವುದಿಲ್ಲ, ಆದರೆ ಎಲ್ಲ ಕಡೆ ಇರ್ತದೆ. ಹಾಗೆ ದೇವರು ಎಲ್ಲ ಕಡೆ ಇದ್ದಾನೆ, ಕಾಣಿಸುವುದಿಲ್ಲ ಮಾತ್ರ ಅಂತ. ಸ್ವಮಾಯಯ ಸೃಷ್ಟಮಿದಂ ಸತಸಲ್ಲಕ್ಷಣಂ ವಿಭು ಪ್ರವಿಷ್ಟ ಈಯತೆ ತತ್ತತ್ ಸ್ವರೂಪೋಗ್ನಿರಿವೇಧಸಿ. ಏಧಸ್ಸು ಅಂತ ಹೇಳಿದರೆ ಇಂಧನ. ಇಂಧನದಲ್ಲಿ ಅದು ಕಾಣಿಸ್ತದೆ, ಬೇರೆ ಕಡೆಯಲ್ಲಿ ಇದ್ದದ್ದು ಕಾಣಿಸುವುದಿಲ್ಲ. ಹಾಗೆ ದೇವರು ಎಲ್ಲ ಕಡೆಯಲ್ಲಿದ್ದರೂ ನಮಗೆ ಕಾಣಿಸುವುದಕ್ಕೆ ಒಂದು ಪ್ರತಿಮೆ ಬೇಕು. ಎಲ್ಲ ಕಡೆ ಇದ್ದವ ನಮಗೆ ಕಾಣಿಸುವುದಿಲ್ಲ. ಹೇಗೆ ಎಲ್ಲ ಕಡೆ ಇರತಕ್ಕಂತಹ ಅಗ್ನಿಯು ಕೂಡ ಇಂಧನದಲ್ಲಿ ಮಾತ್ರ ಕಾಣಿಸ್ತದೆ, ಬೇರೆ ಕಡೆ ಕಾಣಿಸುವುದಿಲ್ಲವೋ, ಹಾಗೆಯೇ ದೇವರು ಎಲ್ಲ ಕಡೆ ಇದ್ದಾನೆ. ಒಂದು ಪ್ರತಿಮೆ ಅಂತ ಆದಾಗ ಅಲ್ಲಿ ನಮಗೆ ಕಾಣಿಸ್ತಾನೆ. ದೇವರು ಸರ್ವವ್ಯಾಪ್ತ. ಸರ್ವವ್ಯಾಪ್ತನನ್ನು ಕಾಣುವುದಕ್ಕೆ ನಮ್ಮ ಮನಸ್ಸಿಗೆ ಶಕ್ತಿ ಇಲ್ಲದರಿಂದ ನಾವು ಪ್ರತಿಮೆಯನ್ನು ಉಪಯೋಗಿಸುವುದು. ವ್ಯಾಪ್ತೋಪಾಸನೆ ಮಾಡುವುದಕ್ಕೆ ಮನಸ್ಸಿಗೆ ಶಕ್ತಿ ಇಲ್ಲ. ಮನಸ್ಸು ಬಳ್ಳಿ ಇದ್ದ ಹಾಗೆ. ಬಳ್ಳಿ ಬಯಲಿನಲ್ಲಿ ಹರಿಯಿತು ಅಂತಾದರೆ ಪಶುಪಕ್ಷಿ ಪ್ರಾಣಿಗಳ ಪಾದಕ್ಕೆ ಸಿಲುಕಿ ನಲುಗಿ ನಾಶವಾಗಿ ಹೋಗ್ತದೆ. ಬಳ್ಳಿ ಚೆನ್ನಾಗಿ ಬೆಳಿಬೇಕು ಅಂತಾದರೆ ಅದಕ್ಕೊಂದು ಆಧಾರ ವೃಕ್ಷ ಬೇಕು. ಆಧಾರ ವೃಕ್ಷದಲ್ಲಿ ಅದು ಸೇರಿಕೊಂಡು ಬಹಳ ಫಲ ಪುಷ್ಪ ಏನು ಬೇಕೋ ಅದನ್ನೆಲ್ಲ ಕೊಡ್ತದೆ ಬಳ್ಳಿ. ಹಾಗೆ ಮನಸ್ಸೆಂಬ ಬಳ್ಳಿ
ದೇವರಲ್ಲಿ ನೆಲೆ ನಿಲ್ಲಬೇಕು ಅಂತಾದರೆ ಅದಕ್ಕೊಂದು ಆಧಾರ ಬೇಕು. ಹಾಗೆ ಬಯಲಿನಲ್ಲಿ ವ್ಯಾಪ್ತೋಪಾಸನೆಯನ್ನು ಮಾಡುವ ಸಾಮರ್ಥ್ಯ ಈ ಮನುಷ್ಯನ ಮನಸ್ಸಿಗಿಲ್ಲ. ಹಾಗಾಗಿ ಅದಕ್ಕೆ ಆಧಾರ ಯಾವುದು? ಒಂದು ಪ್ರತಿಮೆ. ಅದು ಬೇಕಾದರೆ ಪಾರ್ಥಿವ ಪ್ರತಿಮೆಯೂ ಆಗ್ಬೋದು, ಇದು ಅಗ್ನಿಯ ಪ್ರತಿಮೆಯೂ ಆಗ್ಬೋದು. ಅಗ್ನಿ ಕಣ್ಣಿಗೆ ಕಾಣುವ ಪ್ರತಿಮೆ ಆಗಬೇಕು, ಕೊನೆಗೆ ನೀರು ಆಗ್ಬೋದು. ಆದರೆ ನೀರು ನಮಗೆ ಒಂದು ಆಕಾರದಲ್ಲಿ ಕಾಣಿಸುವುದಿಲ್ಲ, ಆದ್ದರಿಂದ ಅದನ್ನು ಕಲಶದಲ್ಲಿಟ್ಟು ಕಲಶ ಪ್ರತಿಮೆಯಲ್ಲಿ ದೇವರನ್ನು ನಾವು ಚಿಂತನೆ ಮಾಡ್ಬೋದು. ಒಟ್ಟು ಪ್ರತಿಮೆ ಇಲ್ಲದೆ ಮನುಷ್ಯನ ಮನಸ್ಸು ದೇವರನ್ನು ಕಾಣುವುದಿಲ್ಲ ಅನ್ನೋ ಉದ್ದೇಶದಿಂದ ಪ್ರತಿಮೆಯ ಮೂಲಕ ದೇವರನ್ನು ನಾವು ಚಿಂತಿಸ್ತೇವೆ. ಪ್ರತಿಮೆ ಅನ್ನುವುದು ಇಲ್ಲಿ ಇಂಧನ ಇದ್ದ ಹಾಗೆ, ಅಗ್ನಿ ಎಲ್ಲೆಡೆ ಇದ್ದರೂ ಕೂಡ ಇಂಧನದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ದೇವರು ಪ್ರತಿಮೆಯಲ್ಲಿ ನಮಗೆ ಕಾಣಿಸ್ತಾನೆ. ಪ್ರತಿಮೆಯಲ್ಲಿ ದೇವರು ಕಂಡ ಅಂತ ಕಾರಣದಿಂದ ಆ ಪ್ರತಿಮೆಯೇ ದೇವರು ಅಂತ ನಾವು ಅಂದುಕೊಳ್ಳಬಾರ್ದು ಅನ್ನುವುದನ್ನು ನಾನು ಅಗ್ನಿಯನ್ನು ನೋಡಿ ಕಲಿತೆ ಅಂತ ಹೀಗೆ ಅಗ್ನಿಯಿಂದ 3 ಕಲಿತದ್ದನ್ನು ಆತ ಉಲ್ಲೇಖ ಮಾಡಿದ. ಇಲ್ಲಿಗೆ ಪಂಚಭೂತಗಳ ಚಿಂತನೆ ಮುಗಿಯಿತು. ಇನ್ನು ಬರುವಂಥದ್ದು ಚಂದ್ರ ಮತ್ತು ಸೂರ್ಯ. ಈ ಸೂರ್ಯ ಚಂದ್ರರು ಅಂತ ನಾವು ಹೇಳುವುದು ಸಾಮಾನ್ಯ. ಸೂರ್ಯಾಯ ನಮಃ ಚಂದ್ರಾಯ ನಮಃ ಹೀಗೆ ಹೇಳುವುದು. ಚಂದ್ರಾಯ ನಮಃ ಸೂರ್ಯಾಯ ನಮಃ ಅಂತ ಹೇಳುವ ಕ್ರಮ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಬೆಳಗಾಗುವುದು ಮೊದಲು, ರಾತ್ರಿ ಆಗುವುದು ಆಮೇಲೆ. ಅದನ್ನು ಮೊದಲು ಹಗಲು ರಾತ್ರಿ ಅಂತ ಹೇಳೋದು. ರಾತ್ರಿ ಹಗಲು, ಕೆಲವರು ಹಾಗೆಲ್ಲ, ಕೆಲವರು ರಾತ್ರಿ ಶಬ್ದವನ್ನು ಬಳಸುವುದಿಲ್ಲ. ಅವ ಹಗಲೆಲ್ಲ ಬಂದು ಉಪದ್ರ ಕೊಡ್ತಾನೆ ಅಂತ. ಹಗಲೆಲ್ಲ ಬಂದು ಕೊಡ್ತಾನೆ ಅಂದರೆ ಹಗಲು ರಾತ್ರಿ ಕೊಡ್ತಾನೆ ಅಂತಲೇ ಅರ್ಥ. ಸಂಸ್ಕೃತದಲ್ಲಿ ಅಹರ್ನಿಶಂ ಅನ್ನುವ ಶಬ್ದ ಪ್ರಯೋಗ ಇದೆ. ಆದರೆ ನಿಶಾಹ ಅಂತ ಹೀಗೆ ಪ್ರಯೋಗ ಇದೆ. ಅಹರ್ನಿಶಂ ಅಂದರೆ ಹಗಲು ರಾತ್ರಿ ಅನ್ನುವ ಪ್ರಯೋಗ ಜಾಸ್ತಿ ಇರುತ್ತೆ. ಆದ್ದರಿಂದಾಗಿ ಸೂರ್ಯ ಚಂದ್ರ ಅನ್ನುವ ವ್ಯವಹಾರ ನಮ್ಮಲ್ಲಿ ಬಂದರೆ ಇವರು ಚಂದ್ರಮ ರವಿ ಅಂತ ಮೊದಲು ಚಂದ್ರನನ್ನು ಹೇಳಿ ಆಮೇಲೆ ರವಿಯನ್ನು ತಗೊಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ ಸೂರ್ಯಚಂದ್ರರಲ್ಲಿ ಚಂದ್ರ ಸ್ವಲ್ಪ ಎತ್ತರದ ಸ್ಥಾನ ಚಂದ್ರನ. ವಸ್ತುತಃ ಸೂರ್ಯಚಂದ್ರರಿಬ್ಬರೂ ಕೂಡ 12ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆಗಳು. ಒಂದೇ ಕಕ್ಷೆಯಲ್ಲಿ ಬಂದರೂ ಕೂಡ ಒಬ್ಬರದ್ದು ಸ್ವಲ್ಪ ಜಾಸ್ತಿ ಇರ್ತದೆ. ಅದರಲ್ಲಿ ಇಬ್ಬರು ಕೂಡ 10ನೇ ತರಗತಿಯೇ ಓದುವುದು, ಒಂದೇ ಕಕ್ಷೆ. ಆದರೆ ಒಬ್ಬ 96%, ಒಬ್ಬ 86% ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಹಾಗೆ ಇಲ್ಲಿ ಸೂರ್ಯಚಂದ್ರರಲ್ಲಿ ಸೂರ್ಯನಿಗಿಂತ ಚಂದ್ರನಲ್ಲಿ ಒಂದು ಹೆಚ್ಚುಗಾರಿಕೆ ಇದೆ. ಏನಂದರೆ ಸೂರ್ಯನಿಗೆ ನಮ್ಮ ಹೊರಗಿನ ಚಕ್ಷುಸ್ಸಿನ ನಿಯಮನ, ಅವನು ಚಕ್ಷುರಭಿಮಾನಿ ಸೂರ್ಯ. ಹಾಗೆ ಚಂದ್ರ ಕಿವಿಗೆ ಅಭಿಮಾನಿ. ಇಲ್ಲೇನು ವ್ಯತ್ಯಾಸ ಗೊತ್ತಾಗೋದಿಲ್ಲ, ಯಾಕಂದರೆ ಸೂರ್ಯನಿಗೂ 2 ಕಣ್ಣಿದೆ, ಇವನಿಗೂ 2 ಕಿವಿ ಇದೆ. ಅದರಿಂದ ಚಂದ್ರ ಕಿವಿಗೆ ಅಭಿಮಾನಿ. ಯಾಕಂದರೆ ದಿಗ್ದೇವತೆಗಳು ಕಿವಿಗೆ ಅಭಿಮಾನಿಗಳಾದ್ದರಿಂದ ಮುಖ್ಯವಾಗಿ ಉತ್ತರ ದಿಕ್ಕಿನ ಅಧಿಪತಿಯಾದಂತಹ ಚಂದ್ರ ಕಿವಿಗೆ ಅಭಿಮಾನಿಯಾಗಿದ್ದಾನೆ. ಇದರ ಜೊತೆಗೆ ಚಂದ್ರನಿಗೆ ಒಳಗಿನ ಮನಸ್ಸಿಗೂ ಕೂಡ ಅಭಿಮಾನ ಇದೆ, ಅಂದರೆ ಮನೋಭಿಮಾನಿಯಾಗಿದ್ದಾನೆ ಚಂದ್ರ. ಹೀಗೆ ಚಂದ್ರನಿಗೆ ಬಾಹ್ಯಕರಣದಲ್ಲಿ ಕಿವಿಗೆ ಅಭಿಮಾನ ಹೇಗಿದೆಯೋ ಅಂತಃಕರಣವಾದ ಮನಸ್ಸಿನ ಅಭಿಮಾನವೂ ಕೂಡ ಇದೆ. ಆದರೆ ಸೂರ್ಯನಿಗೆ ಹೊರಗಿನ ಅಭಿಮಾನ ಇದೆ, ಒಳಗಿನ ಅಭಿಮಾನ ಇಲ್ಲ. ಈ ಒಳಗಿನ ಅಭಿಮಾನ ಬಂದ ಕೂಡಲೇ ಅವರು ಈ ಹೊರಗಿನವರಿಗಿಂತ ಸ್ವಲ್ಪ ದೊಡ್ಡವರಾಗ್ತಾರೆ. ಹೊರಗಿನವರಿಗಿಂತ ಒಳಗಿನವರು ಯಾವತ್ತೂ ದೊಡ್ಡವರಲ್ವ. ಹಾಗಾಗಿ ಈ ಚಂದ್ರ ಹೊರಗಿನ ಅಭಿಮಾನದ ಜೊತೆಗೆ ಒಳಗಿನ ಅಭಿಮಾನ ಇದೆ, ಅವನಿಗೆ ಮನಸ್ಸಿನ ಅಭಿಮಾನ ಇದೆ. ಅದನ್ನ ಮನೋಭಿಮಾನ ಇರುವುದರಿಂದ ಸೂರ್ಯನಿಗಿಂತ ಮೇಲೆ ಚಂದ್ರ ಇರೋದು. ಆದರೆ ವಿಜ್ಞಾನಿಗಳ ಹತ್ರ ಕೇಳಿದರೆ ಚಂದ್ರನ ಕೆಳಗೆ ಸೂರ್ಯನ ಕೆಳಗೆ ಚಂದ್ರ ಇರುವುದು ಅಂತ ಹೇಳಿದರೆ, ಆದರೆ ಭಾಗವತ ಹೇಳುವುದು ಸೂರ್ಯನಿಗಿಂತ ಮೇಲೆ ಚಂದ್ರ ಇದ್ದಾನೆ. ಅದು ತಾರತಮ್ಯದಲ್ಲೂ ಕೂಡ ಸೂರ್ಯನಿಗಿಂತ ಮೇಲೆ ಇದ್ದಾನೆ, ಆದರೆ ಒಂದೇ ಕಕ್ಷೆಯಲ್ಲಿದ್ದಾರೆ, ಇಬ್ಬರು ಕೂಡ ಸಮಾನ ಕಕ್ಷೆಯಲ್ಲಿ. ಅಂದರೆ ಚಂದ್ರಮ ರವಿಹಿ, ಚಂದ್ರನಿಂದ ಏನು ಕಲ್ತಿದ್ದೇನೆ ಅಂದರೆ ಚಂದ್ರನಿಂದ ಕಲ್ತದ್ದು ಬಹಳ ಸುಂದರವಾದ ವಿಷಯ. ಏನು? ವಿಸರ್ಗಾದ್ಯಾಹ ಸ್ಮಶಾನಾಂತಾಹ ದೇಹಸ್ಯೈವ ತು ನಾತ್ಮನಃ. ಅವು ಹೇಳ್ತವೆ ವಿಸರ್ಗಾದ್ಯಾ ಸ್ಮಶಾನಾಂತಾಹ ಭಾವಾಹ ದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಅದೃಶ್ಯರ ವರ್ತ್ಮನ. ಈ ವಿಸರ್ಗ ಸ್ಮಶಾನ 2 ಶಬ್ದ ಬಳಸ್ತಾರೆ. ವಿಸರ್ಗ ಅಂದರೆ ಸೃಷ್ಟಿ. ಹುಟ್ಟಿನಿಂದ ಪ್ರಾರಂಭಿಸಿ ಮರಣದ ತನಕ ಇದು ಎಲ್ಲ ಇರುವುದು ಶರೀರಕ್ಕೆ ಹೊರತು ಆತ್ಮನಿಗಲ್ಲ ಅನ್ನುವುದನ್ನು ಚಂದ್ರನಿಂದ ಕಲಿತೆ. ಹೇಳುವಾಗ ಎಷ್ಟು ಹೇಳ್ತಾರೆ, ಹುಟ್ಟಿನಿಂದ ಮರಣ ತನಕ ಅಂತ ಹೇಳೋದಿಲ್ಲ ಅವರು ಶಬ್ದ. ವಿಸರ್ಗಾದ್ಯ ಸ್ಮಶಾನಾಂತಹ ಅಂತ ಈ ಶಬ್ದ ಬಳಸ್ತಾರೆ. ವಿಸರ್ಗ ಅಂದರೆ ವಿಶೇಷವಾದ ಸೃಷ್ಟಿ, ಸರ್ಗ ಅಂದರೆ ಸೃಷ್ಟಿ ಅಂತ ಅರ್ಥ. ಸೃಷ್ಟಿ ಸರ್ಗ ಸಮಾನಾರ್ಥಕವಾದ ಶಬ್ದ. ವಿಸರ್ಗ ಅಂದರೆ ವಿಶೇಷ ಸೃಷ್ಟಿ. ಏನದು ವಿಶೇಷ ಸೃಷ್ಟಿ? ಶರೀರ ಸಂಬಂಧ ಅನ್ನುವ ಸೃಷ್ಟಿ ವಿಶೇಷ ಸೃಷ್ಟಿ. ಯಾಕಂದರೆ ಬೇರೆ ಬೇರೆದ್ದಕ್ಕೆ ಬೇರೆ ಬೇರೆ ಥರದ ಸೃಷ್ಟಿ. ಈಗ ಮಡಿಕೆಯೂ ಕೂಡ ಸೃಷ್ಟಿಸಲ್ಪಡ್ತದೆ. ಆದರೆ ಮಡಿಕೆ ಹುಟ್ಟಿದರೆ ನಾವು ಹುಟ್ಟಿತು ಅಂತ ಹೇಳುವುದಿಲ್ಲ. ಮನುಷ್ಯ ಹುಟ್ಟಿದರೆ ಅವರಿಗೊಂದು ಮಗು ಹುಟ್ಟಿತು ಅಂತ ಹೇಳ್ತೇವೆ. ನಿಜವಾಗಿ ಮಗು ಹುಟ್ಟಲಿಲ್ಲ, ಹುಟ್ಟದೇ ಇದ್ದದ್ದು ಹುಟ್ಟಿದಾಗ ನಾವು ಹುಟ್ಟಿತು ಅಂತ ಹೇಳೋದು.
ನಿಜವಾಗಿ ಮಡಿಕೆ ಹುಟ್ಟಿತು, ಆದರೆ ಮಡಿಕೆ ಹುಟ್ಟಿತು ಅಂತ ಹೇಳೋಲ್ಲ. ಯಾರಾದರೂ ಅವರ ಮನೆಯಲ್ಲಿ ಇವತ್ತು ಒಂದು 20 ಮಡಿಕೆಗಳು ಹುಟ್ಟಿದ್ದಾವೆ ಅಂತ ಹೇಳಿದರೆ ಇವನಿಗೆ ಕನ್ನಡ ಭಾಷೆಯೇ ಬರೋಲ್ಲ, ಭಾಷೆ ಇಲ್ಲದೆ ಇದ್ದವ ಅಂತ ಅವನನ್ನು ಬೈತಾರೆ. ಕನ್ನಡ ಭಾಷೆಯ ಪ್ರಕಾರ ಮಡಿಕೆ ಹುಟ್ಟಿತು ಅಂತ ಹೇಳೋಲ್ಲ, ಅದು ಮಡಿಕೆಯ ಉತ್ಪಾದನೆ ಆಯಿತು ಅಂತ. ಅದಕ್ಕೇನೋ ಭಾರಿ ದೊಡ್ಡ ದೊಡ್ಡ ಶಬ್ದ, ಮಡಿಕೆಯ ಉತ್ಪಾದನೆ ಅಂತ ಹೇಳಬೇಕು. ಇಲ್ಲಿ ಇವಂದ ಹಾಗಲ್ಲ, ಅವರ ಮನೆಯಲ್ಲಿ 1-2 ಮಕ್ಕಳ ಉತ್ಪಾದನೆ ಆಯಿತು ಅಂದರೆ ಆ ಕನ್ನಡ ಸರಿ ಇಲ್ಲ ಅಂತ ಅರ್ಥ. ಅವರ ಮನೆಯಲ್ಲಿ ಮಗು ಹುಟ್ಟಿತು ಅನ್ನಬೇಕು. ಹಾಗಾದರೆ ಇವನು ನಿಜವಾಗಿ ಹುಟ್ಟಲಿಲ್ಲ. ಹುಟ್ಟಿದ್ಯಾವುದು? ಅವನ ಶರೀರ ಹುಟ್ಟಿದ್ದು. ಆತ್ಮ ಶಾಶ್ವತವಾದದ್ದು. ಶಾಶ್ವತವಾದ ಆತ್ಮಕ್ಕೆ ಶರೀರ ಬಂದ ಶರೀರ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಆದ್ದರಿಂದಲೇ ಮಡಿಕೆ ಹುಟ್ಟುವುದು ಅನ್ನುವುದು ಯಾವ ರೀತಿಯ ಸೃಷ್ಟಿಯೋ ಅಷ್ಟು ಸ್ಪಷ್ಟವಾದ ಸೃಷ್ಟಿ ಮನುಷ್ಯನ ಸೃಷ್ಟಿ ಅಲ್ಲ. ಯಾಕಂದರೆ ಅದು ಮನುಷ್ಯ ಆತ್ಮ ಹಾಗೇ ಇದೆ, ಇದ್ದದ್ದಕ್ಕೆ ಒಂದು ಅಂಟಿಸುವುದು ಮಾತ್ರ, ಶರೀರವನ್ನು ಕೊಡುವುದು. ಅದಕ್ಕೋಸ್ಕರ ಬರೀ ಸರ್ಗ ಅಂತ ಹೇಳಲಿಲ್ಲ, ಇದನ್ನು ವಿಸರ್ಗ ಅಂತ ಹೇಳಿದರು. ಸ್ವಲ್ಪ ವಿಶೇಷವಾದ ಸೃಷ್ಟಿ ಜೀವನಿಗೆ ಸಿಗತಕ್ಕಂಥದ್ದು. ಈ ವಿಸರ್ಗಾದ್ಯಾಹ ಶರೀರ ಸಂಬಂಧ ರೂಪವಾದ ಸೃಷ್ಟಿಯಿಂದ ಪ್ರಾರಂಭಿಸಿ ಸ್ಮಶಾನ ಅಂತಹ ಆಮೇಲೆ ಬೆಳಿತಾನೆ. 6 ಇದೆ. ಇದನ್ನು ಷಡ್ವಿಕಾರಗಳು ಅಂತ ಕರೀತಾರೆ. ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ. ಅದು ಒಂದೊಂದು ಹಂತಗಳು. ಮೊದಲು ಅಸ್ಥಿ ಅಂದರೆ ಏನು? ಇದೆ ಅಷ್ಟೇ, ಅದು ಗರ್ಭದಲ್ಲಿ ಉಂಟು ಅಷ್ಟು ಆಯಿತು. ಇದ್ದದ್ದು 9 ತಿಂಗಳಾದ ಮೇಲೆ ಜಾಯತೆ, ಹುಟ್ಟಿತು ಅಂತ ಅದಕ್ಕೊಂದು ಸ್ಥಿತಿ ಬಂತು. ಹುಟ್ಟಿದ ಮೇಲೆ ವರ್ಧತೆ, ಬೆಳೀತಾ ಉಂಟು. ಅದು ಮೊದಲು 1 ಫೀಟು ಕೂಡ ಇರಲಿಲ್ಲ, ಆಮೇಲೆ 6 ಅಡಿ ಬೆಳೆಯಿತು ಅಂತ ಹೀಗೆ ಹೇಳ್ತೇವೆ. ಹಾಗಾದರೆ ಅದಕ್ಕೆ ವರ್ಧತೆ ಆದಮೇಲೆ ವಿಪರಿಣಮತೆ, ಅದರಲ್ಲಿ ಪರಿಣಾಮ. ಮೊದಲು ಮೀಸೆ ಇರಲಿಲ್ಲ, ಆಮೇಲೆ ಮೀಸೆ ಬಂತು, ಆಮೇಲೆ ಬಿಳಿ ಕೂದಲೇ ಇರಲಿಲ್ಲ, ಆಮೇಲೆ ಬಿಳಿ ಕೂದಲು ಬಂತು. ಇದೆಲ್ಲ ವಿಪರಿಣಾಮ, ಬೇರೆ ಬೇರೆ ರೀತಿಯ ಪರಿಣಾಮಗಳಾಗ್ತವೆ. ಪರಿಣಾಮ ಆದ ಮೇಲೆ ಅಪಕ್ಷೀಯತೆ, ಆ 5ನೇ ಹಂತದಲ್ಲಿ ಅಪಕ್ಷೀಯತೆ. 6 ಅಡಿ ಇದ್ದವ ಒಂದು ಷಷ್ಠಿ ಪೂರ್ತಿ ಶಾಂತಿ ಆದಮೇಲೆ ಒಂದು 10 ವರ್ಷ ಆಯಿತು, ಈಗ 6 ಅಡಿ ಇಲ್ಲ, ಬರೀ 5.25 ಮಾತ್ರ ಇದ್ದಾನೆ ಅಂತ ಲೆಕ್ಕಾಚಾರ ನೋಡಿದರೆ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಹೀಗೆ ಕೈಗೆ ಹಾಕ್ತಾ ಇದ್ದಂಥ ಶರ್ಟುಗಳೆಲ್ಲ ಈಗ ದೋಂಬ್ಲಾಸ್ ಆಗುವುದಕ್ಕೆ ಪ್ರಾರಂಭ ಆಗಿದ್ದಾರೆ. ಅದೆಲ್ಲ ಇವನ ಶರೀರಕ್ಕೆ ಆಗುವುದಿಲ್ಲ, ಅದನ್ನು ಯಾವುದೋ ಇನ್ನೊಂದಕ್ಕೆ ಹಾಕಬೇಕಾದ ಪ್ರಸಂಗ ಬರ್ತದೆ. ಹೀಗೆಲ್ಲ ಅಪಕ್ಷೀಯತೆ ಮೊದಲಿದ್ದದ್ದಕ್ಕಿಂತ ಕಡಿಮೆ ಆಗ್ತಾ ಬರ್ತದೆ. ಕೊನೆಗೆ ಮ್ರಿಯತೆ, ಶರೀರ ಪಂಚತ್ವಂ ಗತಃ ಅಂತೇಳಿ 5 ಶರೀರದಲ್ಲಿರುವ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶಗಳು. ಆಕಾಶವು ಆಕಾಶದಲ್ಲಿ ಸೇರಿ, ನೀರು ನೀರಿನಲ್ಲಿ ಸೇರಿ, ಅದರಲ್ಲಿದ್ದ ಅಗ್ನಿಯಲ್ಲಿ ಸೇರಿ, ಪೃಥ್ವಿ ಜಲಗಳಲ್ಲಿ ಸೇರಿ ಶರೀರ 5 ಆಗುತ್ತೆ. ಮರಣವನ್ನು 5 ಅಂತ 5 ಆಗುವುದು ಅಂತ ಅದನ್ನು ಕರೀತಾರೆ. ಪಂಚತ್ವ ಪ್ರಾಪ್ತಿ ಅಂತ ಹೇಳ್ತಾರೆ. ಇದು 6. ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ಮ್ರಿಯತೆ ಅಂತ. ಇದನ್ನು ಷಡ್ವಿಕಾರಗಳು ಅಂತ ಕರೀತಾರೆ. ಇದನ್ನೇ ವಿಸರ್ಗಾದ್ಯಾಹ ಸ್ಮಶಾನಾಂತಹ ಅಂತ ಹೇಳಿದೆ. ಯಾಕಂದರೆ 5 ಆಗಬೇಕಾದ್ರೆ ಅವನು ಸತ್ತರೆ ಸಾಕಾಗುವುದಿಲ್ಲ. ಸತ್ತುಗುಳ್ಳೆ 5ರಲ್ಲಿ ಸೇರುವುದಿಲ್ಲ. ಅದರಲ್ಲಿ ನೀರು ಸೇರಿಕೊಳ್ತದೆ, ಜೊತೆಗೆ ಪಾರ್ಶ್ವ ಭಾಗ ಹಾಗೆ ಇರ್ತದೆ, ಅದರ ಒಳಗೆ ಗಾಳಿಯೂ ಸೇರಿಕೊಂಡು ಅದು ಉಬ್ಬುತ್ತೆ, ಏನೇನಾಗುತ್ತೆ. ಅದರಲ್ಲಿ ಪೃಥ್ವಿ, ಜಲ ಮತ್ತು ಒಂದು ಬರೀ ತೇಜಸ್ಸು ಮಾತ್ರ ತೇಜಸ್ಸಿನಲ್ಲಿ ಹೋಗಿರ್ತದೆ ಮರಣ ಅಂತೇಳಿದರೆ. ಪ್ರಾಣ ಅನ್ನುವ ಗಾಳಿ ಹೊರಗೆ ಹೋಗಿದ್ದರೂ ಅದರ ಒಳಗೆ ಗಾಳಿ ಇರ್ತದೆ. ಅದೆಲ್ಲ ಹೋಗಿ 5ರಲ್ಲಿ ಸೇರಬೇಕಾದ್ರೆ ಸ್ಮಶಾನ ಬರಬೇಕು. ಅದಕ್ಕೆ ಅಲ್ಲಿ ಹೋಗಿ ಅದು ಬೆಂಕಿಯಲ್ಲಿ ಅಥವಾ ಮಣ್ಣಿನಲ್ಲಿ ಬಿದ್ದು ಮಣ್ಣಾಗಬೇಕು, ಇಲ್ಲ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಬೇಕು. ಆವಾಗ ಅದರ 5ರಲ್ಲಿ ಸೇರಿಕೊಳ್ತದೆ. ಅದನ್ನು ವಿಸರ್ಗಾದ್ಯ ಸ್ಮಶಾನಾಂತಹ ದೇಹಸ್ಯೈವ ನ ಆತ್ಮನಃ. ಇದು ಇಷ್ಟು ಕೂಡ ದೇಹಕ್ಕೆ ಹೊರತು ಆತ್ಮನಿಗಲ್ಲ. ಆತ್ಮ ಶಾಶ್ವತವಾಗಿದೆ. ಈ ಶರೀರವನ್ನು ಬಿಟ್ಟ ಮೇಲೆ ಇನ್ನೊಂದು ಶರೀರ ಸಿಕ್ಕಿದಾಗ ತಗೊಳ್ತದೆ, ಅಲ್ಲಿ ತನಕ ಪ್ರೇತವಾಗಿರ್ತದೆ. ಒಟ್ಟು ಆತ್ಮಕ್ಕಲ್ಲ ಈ ಮರಣ ಅನ್ನೋದು, ಹುಟ್ಟು ಅನ್ನೋದು ಕೂಡ ಆತ್ಮಕ್ಕಲ್ಲ. ಇದು ಹೇಗೆ ಗೊತ್ತಾಯಿತು? ಇದು ಯಾವುದು ಶಾಸ್ತ್ರ ಓದಿ ನನಗೆ ಗೊತ್ತಾದದ್ದಲ್ಲ, ನಾನು ಚಂದ್ರನನ್ನು ನೋಡಿ ಕಲ್ತದ್ದು. ಚಂದ್ರನದ್ದೇನಾಯಿತು, ಮೊನ್ನೆ ನೋಡಿದಾಗ ಚಂದ್ರ ಪುಟ್ಟದಾಗಿದ್ದವ ಒಂದು 4 ದಿವಸ ಬಿಟ್ಟು ನೋಡಿದರೆ ಸ್ವಲ್ಪ ದೊಡ್ಡದಾಗಿದ್ದ. ಅದು ಮುಗಿಸಿ ಇನ್ನೊಂದು 4 ದಿವಸ ನೋಡಿದಾಗ ಅರ್ಧಕ್ಕಿಂತ ಜಾಸ್ತಿ ಆಗಿತ್ತು. ಮತ್ತೆ 1 ದಿವಸ ಚಂದ್ರನನ್ನು ನೋಡಿದಾಗ ಪೂರ್ಣ ಚಂದ್ರನಿದ್ದಾನೆ. ಅವತ್ತಿ ಅವಧೂತ ಕುಳಿತು ಕುಪ್ಪಳಿಸಿದ್ದಾನೆ, ನಮ್ಮ ಚಂದ್ರ ಚೆನ್ನಾಗಿ ಬೆಳೆದಿದ್ದಾನೆ, ಅಪ್ಪ ಎಷ್ಟು ಬೆಳೆದಿದ್ದಾನೆ ಅಂದರೆ ಅಷ್ಟು ಆನಂದ ಅಂತ ಕುಳಿತು ಖುಷಿ ಆಯಿತು ಅವನಿಗೆ. ಖುಷಿಯಾಗಿ ಮರುದಿವಸ ನೋಡಿದ ಸ್ವಲ್ಪ ಪುಟ್ಟದಾದ ಹಾಗೆ ಅನ್ನಿಸ್ತು. ಅಂದರೆ ಷಷ್ಠಿ ಪೂರ್ತಿ ಆಗೋಯ್ತು ಚಂದ್ರನಿಗೆ ಅಂತ ಅರ್ಥ, ಇನ್ನೇನೋ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಮತ್ತೆ ಒಂದು 4 ದಿವಸ ನೋಡಿದರೆ ಅರ್ಧಕ್ಕೆ ಇಳಿದು ಬಿಟ್ಟಿದ್ದಾನೆ ಚಂದ್ರ. ಇದು ಯಾಕೆ ಚಂದ್ರನಿಗೆ ಹೀಗಾಯಿತು ಅಂತ ನೋಡಿ ಮತ್ತೆ ಒಂದು 7-8 ದಿವಸ ಆಗಬೇಕಾದ್ರೆ ಆಕಾಶದಲ್ಲಿ ಚಂದ್ರನೇ ಇಲ್ಲ. ಇದಿಷ್ಟು ಅವಧೂತ ನೋಡಿದ್ದಂತೆ. ನೋಡಿದ ಅವತ್ತೊಂದು ಶೋಕಾಚರಣೆ ಬೇರೆ ಮಾಡಿದ. ಚಂದ್ರ ಮುಗಿದ, ಚಂದ್ರಂದು ಅವಸಾನ ಆಗೋಯಿತು ಅಂತ ಒಂದು ಚಂದ್ರನ ಬಗ್ಗೆ ಇಷ್ಟು ದಿವಸ ಖುಷಿ ಕೊಟ್ಟ ಅಲ್ಲ, ಸಾಕು ಅಂತ ಅವನಿಗೊಂದು ತರ್ಪಣವನ್ನು ಕೊಟ್ಟ. ಚಂದ್ರ ತರ್ಪಣ ಮುಗೀತು. ಅಮಾವಾಸ್ಯೆ ದಿವಸ ತರ್ಪಣ ಕೊಟ್ಟ.
ಇಷ್ಟಾದ ಮೇಲೆ ಮರುದಿವಸ ನೋಡ್ತಾನೆ, ಆಕಾಶದಲ್ಲಿ ಪುಟ್ಟದಾಗಿ ಕಾಣಿಸಿಕೊಂಡ ಚಂದ್ರ. ಇದನ್ನು ತಿರುಗಿ ತಿರುಗಿ ನೋಡಿ, ಓ ಹಾಗಾದರೆ ಚಂದ್ರ ಸತ್ತದ್ದಲ್ಲ, ಚಂದ್ರ ಮಂಡಲ ಮಾತ್ರ. ಚಂದ್ರ ಹಾಗೇ ಇದ್ದಾನೆ, ಅವನು ದೊಡ್ಡವನಾಗ್ತಾನೆ, ಇಳಿತಾನೆ. ಏರುವುದು ಯಾಕಂದರೆ ಇಳಿಯುವುದಕ್ಕೋಸ್ಕರ. ಈ ಜಾನಪದ ಗೀತೆ ಉಂಟಲ್ಲ, ಏರುವನು ರವಿ ಏರುವನು, ಅದೇನು ಬಾರಿ ಭಾಳ ಚಂದ ಇರ್ತದೆ. ಅವತ್ತು ಅತಿ ಏರ್ತಾನೆ, ಏರಿ ಆಮೇಲೆ ಇಳಿಯುವನು ರವಿ ಇಳಿಯುವನು, ಮತ್ತು ಸಾಯಂಕಾಲದ ಹೊತ್ತಿಗೆ ಇಳಿತಾನೆ. ಅವನು ಮೇಲಕ್ಕೆ ಹೋಗಿ ತಿಳಿಸುವುದೇನೆಂದರೆ, ಏರಿದವನು ಕೆಳಗೆ ಇಳಿಯಲೇಬೇಕೆಲೆ ಎಂಬ ಮಾತನ್ನು ಸಾರುವನು. ಯಾರು ಎತ್ತರಕ್ಕೆ ಏರ್ತಾನೋ ಅವನು ಕೆಳಗಿಳಿಯುವುದಕ್ಕೋಸ್ಕರವೇ ಏರುವುದು ಅನ್ನುವ ಮಾತನ್ನು ಸೂರ್ಯನನ್ನು ನೋಡಿಯೇ ನಾವು ಕಲಿಬೇಕು ಅಂತ ಹೇಳಿ. ಇಲ್ಲಿ ಚಂದ್ರನನ್ನು ನೋಡಿ ಕಲ್ತದ್ದು. ಚಂದ್ರನಿಂದ ಸೂರ್ಯನನ್ನು ನೋಡಿ ಕಲಿಯುವುದೇನೆಂದರೆ, ಏರಿದವನು ಕೆಳಗಿಳಿತಾನೆ ಅಂತ ಸೂರ್ಯನನ್ನು ನೋಡಿ ಕಲಿಬೇಕು. ಅಟ್ಟಕ್ಕೆ ಏರುವುದಕ್ಕೆ ಒಂದು ಏಣಿ ಇಟ್ಟಿರ್ತೇನೆ. ಇವ ಅಟ್ಟಕ್ಕೆ ಹೋದ, ಎತ್ತರಕ್ಕೆ ಏರಿ ಆಯಿತು ಅಂತ ಏಣಿ ತೆಗೆದ್ರೆ ಅಲ್ಲಿ ಜೋರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಏಣಿ ಯಾಕೆ ತೆಗೆದದ್ದು? ಅಲ್ಲ, ನಿನ್ನನ್ನು ಏರಿಸಿ ಆಯಿತು, ಅದಕ್ಕೋಸ್ಕರ ತೆಗೆದಿದ್ದೇವೆ. ನಾನು ಏರಿದ್ದು ಇಳಿಯುವುದಕ್ಕೋಸ್ಕರಪ್ಪ, ಬದಲು ಇಡು. ಏಣಿ ಏರುವುದಕ್ಕೆ ಹೇಗೋ ಹಾಗೆ ಇಳಿಯುವುದಕ್ಕೂ ಬೇಕು. ಹಾಗಾಗಿ ಏರಿದವನಿಗೆ ಇಳಿಯುವ ದೃಷ್ಟಿಯಲ್ಲೇ ಏರುವುದು ಮನುಷ್ಯ. ಈಗ ಇಲ್ಲಿ ಚಂದ್ರನಲ್ಲಿ ಗಮನಿಸಿದ್ದೇನು? ಅವನ ದೇಹ ಮತ್ತೆ ಹುಟ್ಟಿತು, ಮತ್ತೆ ಸತ್ತಿತು, ಮತ್ತೆ ಹುಟ್ಟಿತು, ಮತ್ತೆ ಹೋಯಿತು. ಹಾಗಾದರೆ ಚಂದ್ರ ಅನ್ನುವುದು ಶಾಶ್ವತ, ಅವನಿಗೆ ದೇಹ ಬರ್ತದೆ, ದೇಹ ಹೋಗ್ತದೆ. ಚಂದ್ರಮಂಡಲ ಅನ್ನೋದು ಒಂದು ದೇಹ ಅಷ್ಟೇ, ಅದು ಬರುವುದು ಹೋಗುವುದು ಅನ್ನೋದು ನಡೆಯುತ್ತೆ. ಆದರೆ ಚಂದ್ರನ ಶಾಶ್ವತತ್ವವನ್ನು ನಾನು ಕಂಡದ್ದರಿಂದ ಚಂದ್ರನ ಹಾಗೆ ಜೀವ, ಚಂದ್ರಮಂಡಲದ ಹಾಗೆ ಈ ಜೀವನ ಶರೀರ. ಆದ್ದರಿಂದ ಹುಟ್ಟು ಸಾವು ವಿಸರ್ಗಾದ್ಯ ಸ್ಮಶಾನಾಂತಹ ಭಾವಾಹ ದೇಹಸ್ಯ ನಾತ್ಮನ ಷಡ್ಭಾವ ಅಂತ ಕರೀತಾರೆ. ಅದಕ್ಕೆ ಭಾವಾಹ ಅಂತ ಶಬ್ದ ಬಳಸಿದ್ದೆ ಅದಕ್ಕೋಸ್ಕರ. ಷಡ್ವಿಕಾರಗಳು ಅಥವಾ ಉತ್ಪತ್ತಿ ನಾಶ ಪರ್ಯಂತವಾದ ಷಡ್ಭಾವಗಳು ಅದು ದೇಹಕ್ಕೆ, ಆತ್ಮನಿಗಲ್ಲ. ದೇಹಕ್ಕೆ ಶರೀರ ಅಂತ ಹೆಸರು ಬಂದದ್ದೇ ಇದಕ್ಕೋಸ್ಕರ. ಯಾಕಂದರೆ ಶರೀರ ಅಂದರೆ ಏನು? ಶರೀರ ಅಂದರೆ ಶ್ರೀ ವಿಶರಣೆ ಅಂತ ಧಾತು. ವಿಶರಣವಾಗುವುದು, ಪುಡಿಯಾಗಿ ಹೋಗುವಂಥದ್ದು. ಅಂದರೆ ಇದು ನನ್ನ ಶರೀರ ಅಂತ ಹೇಳುವುದರ ಮೂಲಕವೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಶಬ್ದ ಕನ್ನಡದಲ್ಲಿ ಇದು ನನ್ನ ಶರೀರ ಅನ್ನೋದನ್ನು ಕನ್ನಡದಲ್ಲಿ ಹೇಗೆ ಹೇಳಬೇಕು ಅಂದರೆ, ಇದು ನನ್ನ ಸಾಯುವಂಥದ್ದು ಅಂತ ಹೇಳಬೇಕು. ಶರೀರ ಅನ್ನುವ ಶಬ್ದಕ್ಕೆ ಸಾಯುವಂಥದ್ದು, ಪುಡಿಯಾಗುವಂಥದ್ದು. ಆ ಶಬ್ದದ ಅರ್ಥವೇ ಹಾಗೆ. ದೇಹ ಅನ್ನುವ ಶಬ್ದಕ್ಕೆ ಏನರ್ಥ ಗೊತ್ತೋ? ಅಂಟಿಸುವಂಥದ್ದು. ಇದು ನನ್ನ ದೇಹ ಅಂದರೆ ಕನ್ನಡದಲ್ಲಿ ದೇಹ ಶಬ್ದಕ್ಕೆ ಅರ್ಥ ಹೇಳುವುದಾದರೆ ಇದು ನನ್ನನ್ನು ಅಂಟಿದ್ದು ಅಂತ ಹೀಗೆ ಅರ್ಥ. ಆದರೆ ಇದು ನನ್ನ ದೇಹ ಅಂದರೆ ಇದು ನನ್ನನ್ನು ಅಂಟಿದ್ದು, ನನಗೆ ಅಂಟಿಕೊಂಡಿದೆ. ಯಾರಾದರೂ ಬೆನ್ನಿಗೆ ಹೊಡೆದ್ರೆ ಯಾಕೆ ನನಗೆ ಹೊಡೆದ್ವಿ ಅಂತ ಪ್ರಶ್ನಿಸ್ತೇನೆ. ಅಂದರೆ ನನಗೆ ಎಲ್ಲಿಯ ತನಕ ಅದು ಅಂಟಿದೆ ಅಂದರೆ ನಾನೇ ಅದು ಅನ್ನೋ ಹಾಗೆ ಅಂಟಿದೆ. ನಿಜವಾಗಿ ಬುದ್ಧಿವಂತ ಆದರೆ ಏನು ಹೇಳಬೇಕಿತ್ತು? ಅದು ಯಾರು ನನ್ನ ಶರೀರಕ್ಕೆ ಬೆನ್ನಿಗೆ ಹೊಡೆದದ್ದು ಅಂತ ಕೇಳಬೇಕಿತ್ತು. ನನಗೆ ಹೊಡೆದದ್ದು ಅನ್ನಬಾರ್ದು, ಯಾಕಂದರೆ ಅವನಿಗೆ ಹೊಡಿಲಿಕ್ಕೆ ಆಗೋದಿಲ್ಲ. ಆತ್ಮನನ್ನು ಯಾರು ಬೆಂಕಿಯಲ್ಲಿ ಹಾಕಿ ಸುಡುವುದಕ್ಕೆ ಬರುವುದಿಲ್ಲ, ಗಾಳಿಯಲ್ಲಿ ಹಾಕಿ ಒಣಗಿಸುವುದಕ್ಕೆ ಬರುವುದಿಲ್ಲ ಅಂತ ಕೃಷ್ಣ ಹೇಳ್ತಾನಲ್ವ. ನ ಶೋಷಯತಿ ಮಾರುತಃ, ಖಡ್ಗದಿಂದ ಅದನ್ನು ಪುಡಿ ಮಾಡುವುದಕ್ಕೆ, ಕತ್ತರಿಸುವುದಕ್ಕೆ ಬರುವುದಿಲ್ಲ. ಹಾಗಾದರೆ ಹೊಡೆಯುವುದು, ಬಡಿಯುವುದು, ಬೈಯುವುದು ಎಲ್ಲ ಶರೀರಕ್ಕೆ ಬೈಯುವುದು, ಶರೀರಕ್ಕೆ ಹೊಡೆಯುವುದು. ಆತ್ಮನಿಗೆ ಅದರಿಂದ ಏನೂ ತಾಗುವುದಿಲ್ಲ. ಅವಧೂತ ಜಡಭರತನಿಗೆ ಅವ ತಮಾಷೆ ಮಾಡಿದ. ಯಾರು? ರಾಜ ರಘುಗಣ. ಏನಪ್ಪ ನಡಿಲಿಕ್ಕೆ ಬರುವುದಿಲ್ಲ ನಿನಗೆ? ನೋಡಲಿಕ್ಕೆ ದಷ್ಟಪುಷ್ಟ ಗಟ್ಟಿಯಾಗಿದ್ದೆಯಲ್ಲ, ನೀನು ಬರೀ ತೆಳ್ಳಗಿದ್ದೆ. ಅಯ್ಯೋ ಪಾಪ, ನಾತಿ ಸಂಹನನಾಂಗ. ಏನು ಶರೀರದಲ್ಲಿ ಬಲ ಇಲ್ಲ ನಿನಗೆ? ಅಷ್ಟು ದೂರದಿಂದ ಒಬ್ಬನೇ ಹೊತ್ಕೊಂಡು ಬಂದಿದ್ದೀಯಲ್ಲ ಮಹಾರಾಯ, ಎಷ್ಟು ಸುಸ್ತಾಗಿದೆ ನಿನಗೆ. ಆಗ ತಾನೇ ಹೇಗೆ ಹೆಗಲು ಕೊಟ್ಟಿದ್ದಾನೆ ಅವ. ಉಳಿದವರೆಲ್ಲ ಅಲ್ಲಿಂದ ಹೊತ್ಕೊಂಡು ಬಂದಿದ್ದಾರೆ, ಇವನಿಗೆ ಇವ ತಮಾಷೆ ಮಾಡಿ ಇವ ಸುಮ್ಮನೆ ಕೇಳ್ಕೊಂಡಿದ್ದ. ಆದರೆ ನಡೆಯುವುದು ಮಾತ್ರ ಹಾಗೆ ಹಾರ್ಕೊಂಡು ಕುಣ್ಕೊಂಡೇ ನಡ್ಕೊಂಡು ಹೋಗ್ತಿದ್ದ. ಒಳಗಿದ್ದವನಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಆವಾಗವ ಇವನ ಹತ್ರ, ಜಡಭರತನ ಹತ್ರ ಹೇಳ್ತಾನೆ, ಏನು ಒಳಗಿರುವವ ಯಾರು ಅಂತ ಅಂದುಕೊಂಡಿದ್ದಿ? ಸಿಂಧು ಸವೀರ ದೇಶದ ರಾಜ ರಘುಗಣ. ಏನು ನೀನು ಬದುಕಿದ್ಯೋ ಸತ್ತಿದ್ಯೋ, ಜೀವನ ಮೃತ, ನಿನಗೆ ಯಮನ ಹಾಗೆ ಚಿಕಿತ್ಸೆ ಮಾಡಬೇಕಾಗ್ತದೆ, ಜಾಗ್ರತೆ ಅಂತ ಇಷ್ಟೆಲ್ಲ ಬೈದಾಕಿದ್ದಾನೆ. ಇಷ್ಟಾದಾಗ ಜಡಭರತ ಮಾತಾಡುವುದೇನು ಗೊತ್ತೋ? ಅವನು ಸಂತೋಷದಿಂದ ಖುಷಿಯಿಂದ ಮಾತಾಡ್ತಾನೆ. ಅಬ್ಬ, ಒಳಗೆ ಕೂತವ ನೀನು ರಾಜ ರಘುಗಣ ಅಲ್ವಾ? ಅಲ್ಲ, ನನಗೆ ಚಿಕಿತ್ಸೆ ಮಾಡ್ತೀಯಲ್ವ? ನೀನು ಯಾರಿಗೆ ಚಿಕಿತ್ಸೆ ಮಾಡು? ನಾನು ಅಂದರೆ ಯಾರು ನಿಂಗೆ ಗೊತ್ತಾ ಅಂತ ಈಗ ಕೇಳ್ತಾರೆ. ನೀನು ಏನು ಚಿಕಿತ್ಸೆ ಮಾಡಿದರೂ ಕೂಡ ಈ ಶರೀರಕ್ಕೆ ಹೊಡಿಬೇಕು. ಆತ್ಮ ಇದ್ದಾನಲ್ಲ, ಅವನಿನ್ನ ಚಿಕಿತ್ಸೆಗೆ ಸಿಗುವವನೇ ಅಲ್ಲ. ನೀನು ಅವ ಸಿಕ್ಕಿದ್ರೆ ಅಲ್ಲ ಅವನಿಗೆ ನೀನು ಚಿಕಿತ್ಸೆ ಮಾಡುವುದು. ಇದೆಲ್ಲ ಕೇಳಿ ಒಂದು ದೊಡ್ಡ ಉಪನ್ಯಾಸ ಇತ್ತು. ಅಷ್ಟು ಕೇಳಿ ತಲೆಬಿಸಿ ಆಗ್ತದೆ ಒಳಗಿದ್ದವನಿಗೆ. ಹಾರಿ ನೆಗಿತಾರೆ ಕೆಳಗೆ, ನೆಗೆದು ಕಾಲಿಗೆ ಬೀಳ್ತಾನೆ. ಬಿದ್ದು ಆಮೇಲೆ ಕೇಳುದವ, ನನಗೆ ಒಂದು ವಿಷಯ ಪ್ರಶ್ನೆ ಅರ್ಥ ಆಗಲಿಲ್ಲ. ನಿನಗೆ ಚಿಕಿತ್ಸೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತೀಯಲ್ಲ, ಬೆನ್ನಿಗೆ ಹೊಡೆದರೂ ಕೂಡ ನಿನಗೆ ಹೊಡಿತಾ ಪೆಟ್ಟು ಸಿಗೋಲ್ಲ ಅಂತ ಹೇಳ್ತೀಯಲ್ಲ. ಅಲ್ಲ, ಬೆನ್ನು ನಿಂದಲ್ವ?
ನಿನ್ನ ಬೆನ್ನಿಗೆ 100 ಚಡಿಯೇಟು ಬಿದ್ದಾಗ ಒಳಗೆ ನಿನಗೆ ನೋವಾಗಲೇಬೇಕಲ್ವ? ಚಿಕಿತ್ಸೆ ಇಲ್ಲ ಅಂತ ಹೇಗೆ ಹೇಳ್ತೀನಿ? ಶರೀರ ನಿಂದು ಅಭಿಮಾನ ಇದ್ದ ಮೇಲೆ ಅಲ್ಲಿ ಪೆಟ್ಟು ಬೀಳಬೇಕು. ನಾವು ಪಾತ್ರೆಯಲ್ಲಿದ್ದ ಧಾನ್ಯಕ್ಕೆ ಬೆಂಕಿ ತಾಗಿಸುವುದಕ್ಕೆ ಬರುವುದಿಲ್ಲ. ಪಾತ್ರೆಯಲ್ಲಿ ನೀರಿರ್ತದೆ, ನಾವು ಬೆಂಕಿ ತಾಗಿಸುವುದು ಪಾತ್ರೆಯ ಹೊರಗೆ. ಪಾತ್ರೆಗೆ ಬೆಂಕಿ ತಾಗಿಸಿದರೆ ಒಳಗಿದ್ದ ನೀರು ಬಿಸಿಯಾಗ್ತದೆ. ನೀರು ಬಿಸಿಯಾದಾಗ ಒಳಗಿದ್ದಂತಹ ಧಾನ್ಯ ಅದು ಬೇಯ್ತದೆ, ಅದು ಮೃದು ವಿಷದವಾಗಿ ಬೆಂದು ಅನ್ನವಾಗ್ತದೆ. ಹಾಗೆ ಈ ಆತ್ಮ ಮನಸ್ಸಿನಲ್ಲಿ ಕೂತಿದೆ, ಮನಸ್ಸು ಶರೀರದಲ್ಲಿ ಕೂತಿದೆ. ಶರೀರಕ್ಕೆ ಬಿಸಿ ತಾಗಿಸಿದರೆ ಆತ್ಮವು ಬೇಯಬೇಕಲ್ವ? ಆತ್ಮನಲ್ಲೂ ಉಂಡ ಪಾಕ ಆಗಬೇಕಲ್ವ, ನೋವಾಗಬೇಕಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಇವನು ಹೇಳೋದು ಶರೀರ ಬೇರೆ ನಾನು ಬೇರೆ ಅಂತ ಗೊತ್ತಿದೆ ಅಪ್ಪ ನನಗೆ. ಪಾತ್ರೆಯಲ್ಲಿ ಹಾಕಿದ ಅಕ್ಕಿ ಬೇಯ್ತದೆ, ಅದಕ್ಕೆ ಕಲ್ಲು ಹಾಕೋ ಬೇಯೋಲ್ಲ. ನಾವು ಕಲ್ಲಿದ್ದ ಹಾಗೆ ಪಾತ್ರೆಯಲ್ಲಿ ನಾವು ಈ ಶರೀರವನ್ನು ಅಂಟಿಸಿಕೊಂಡವರೇ ಅಲ್ಲ ಅಂತ ಹೇಳ್ತಾರೆ. ಆ ಭಾವವನ್ನು ಇಲ್ಲಿ ಚಂದ್ರನ ದೃಷ್ಟಾಂತದಿಂದ ನಾನು ಕಲಿತೆ. ಇಷ್ಟು ವಿಷಯ ಅವಧೂತನಿಗೆ ಗೊತ್ತಾದದ್ದು ಚಂದ್ರನಿಂದ. ಅಂದರೆ ಶರೀರ ಬೇರೆ, ಆತ್ಮ ಬೇರೆ. ಆತ್ಮ ಶಾಶ್ವತವಾಗಿದೆ, ಶರೀರ ನಶ್ವರವಾಗಿದೆ. ನಶ್ವರವಾದ ಶರೀರದಲ್ಲಿ ಶಾಶ್ವತವಾದ ಆತ್ಮ ನಶ್ವರದಿಂದ ಶಾಶ್ವತವನ್ನು ಪಡೆಯುವುದಕ್ಕೋಸ್ಕರ ಬಂದಿದ್ದಾನೆ ಅನ್ನುವುದನ್ನು ಉಪನಿಷತ್ತು ಹೇಳಿತ್ತು. ಅದನ್ನು ಚಂದ್ರನನ್ನು ನೋಡಿ ನಾನು ಕಲಿತಿದ್ದೇನೆ. ಇನ್ನೊಂದು ಹೇಳ್ತಾನೆವ, ಇನ್ನೂ ನೇರ ಸೂರ್ಯನ ಹತ್ರ ಹೋಗುವ. ಚಂದ್ರನಿಂದ ಕಲ್ತದ್ದು ಒಂದು, ಸೂರ್ಯನಿಂದ ಕಲ್ತದ್ದು. ಸೂರ್ಯ ವಸ್ತುತಃ ಬೆಳಗ್ಗೆ ಮೇಲಕ್ಕೆ ಹೋಗಿ ಸಾಯಂಕಾಲ ಕೆಳಕ್ಕಿಳಿತಾನೆ. ಆದ್ದರಿಂದ ಸೂರ್ಯನಿಂದ ಕಲಿಯಬೇಕಾದದ್ದು ಏರುವುದೆಲ್ಲ ಕೆಳಕ್ಕಿಳಿಯುವುದಕ್ಕೆ ಅಂತ. ಆದರೆ ಇದೇನು ಅಧ್ಯಾತ್ಮದ ದೊಡ್ಡ ವಿದ್ಯೆ ಆಗೋದಿಲ್ಲ. ಏರುವುದೆಲ್ಲ ಕೆಳಕ್ಕೆ ಬಿಡುವುದು ಅಂದರೆ ಒಂದು ರೀತಿಯ ನೆಗೆಟಿವ್ ಚಿಂತನೆ ಆಗ್ತದೆ. ನಾವು ಯಾವತ್ತೂ ಏರಬಾರ್ದು, ಯಾಕಂದರೆ ಏರಿದರೆ ಕೆಳಗೆ ಬೀಳಬೇಕಾಗುತ್ತೆ. ಈ ಸ್ಥಿತಿಯಲ್ಲಿ ಮನುಷ್ಯ ಎತ್ತರಕ್ಕೆ ಹೋಗುವುದನ್ನೇ ನಿಲ್ಲಿಸಿದ ಹಾಗಾಗ್ತದೆ. ಅದಕ್ಕೋಸ್ಕರ ಸೂರ್ಯನ ವಿಷಯವನ್ನು ಹೇಳ್ತಾನೆ. ಕಾಲ ನದ್ಯೋಘ ವೇಗೇನ ಭೂತಾನಾಂ ಪ್ರಭವಾಪ್ಯಯೌ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನೋಗ್ನೇ ಯಥಾರ್ತಿಷಾಂ ಗುಣೈರ್ಗುಣಾನ್ ಉಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಭಿರ್ಗ ಇವ ಗೋಪತಿ. ಗೋಭಿ ಗಾಹ ಇವ ಗೋಪತಿ. ಈ ಸಂಸ್ಕೃತದಲ್ಲಿ ಗೋ ಶಬ್ದ ಉಂಟಲ್ಲ, ಅದು ಅನೇಕ ಅರ್ಥಗಳನ್ನು ಕೊಡುವಂತಹ ಶಬ್ದ. ಗೋಭಿಹಿ ಅಂದರೆ ಕಿರಣಗಳಿಂದ ಅಂತ ಅರ್ಥ. ಗೋ ಅನ್ನುವುದಕ್ಕೆ ಕಿರಣ ಅನ್ನುವುದು ಒಂದು ಅರ್ಥ. ಗಾಹ ಅಂದರೆ ನೀರನ್ನು ಅಂತ ಅರ್ಥ. ಗೋ ಶಬ್ದಕ್ಕೆ ನೀರು ಅಂತ ಬರ್ತೊಂದು ಅರ್ಥ. ಗೋಪತಿ ಅಂದರೆ ಸೂರ್ಯ ಅಂತ ಒಂದು ಅರ್ಥ. ಯಾಕಂದರೆ ಗೋ ಅಂದರೆ ಕಿರಣ, ಗೋಪತಿ ಅಂದರೆ ಸೂರ್ಯಪತಿ, ಕಿರಣಾಧಿಪತಿ, ಉಷ್ಣಾಂಶು ಅಂತ ಅರ್ಥ. ಮತ್ತೊಂದು ಗೋ ಅಂದರೆ ಮೋಡ, ನೀರಿನಿಂದ ಕೂಡಿದ ಮೋಡಕ್ಕೂ ಗೋ ಅಂತ ಹೆಸರಿದೆ. ಗೋಪತಿ ಅಂತ ಹೇಳಿದರೆ ಸೂರ್ಯ ಆಗ್ತಾನೆ. ಆಕಾಶದಲ್ಲಿ ಮೋಡ ಬರುವುದಕ್ಕೆ ಕಾರಣನಾದವ ಸೂರ್ಯ. ಈ ಮೋಡದ ಕೆಲಸ ಅದು. ಮೋಡ ಬಂದದ್ದೇ ಸೂರ್ಯನಿಂದ. ಆದರೆ ಆ ಮೋಡ ಮಾಡುವುದೇನು ಅಂದರೆ ಸೂರ್ಯ ಕಾಣದೇ ಇದ್ದ ಹಾಗೆ ಮಾಡೋದು. ಕೆಲವರೆಲ್ಲ ಹಾಗೆ ಯಾರು ಮೋಡದ ಹಾಗಿರಬಾರ್ದು ಅಂತ ಒಬ್ಬ ಸುಭಾಷಿತ ಬರೀತಾನೆ. ಯಾಕಂದರೆ ಮೋಡದ ಕಥೆ ಏನು ಅಂದರೆ, ತಾನು ಯಾರಿಂದಾಗಿ ಎತ್ತರಕ್ಕೆ ಹೋಯಿತು ಅವರನ್ನೇ ಬೀಳಿಸುವಂಥದ್ದು ಮೋಡದ ಕಥೆ. ವಸ್ತುತಃ ಮೋಡ ಅಂದರೆ ಏನು? ಭೂಮಿಯಲ್ಲಿ ಮಳೆಯ ಮೂಲಕ ಬಿದ್ದಿದ್ದ ನೀರು ಆಮೇಲೆ ಆಕಾಶಕ್ಕೆ ಹೋಗಿ ಮೋಡವಾದದ್ದು. ಆದರೆ ನೀರು ಈ ಭೂಮಿಯಲ್ಲಿದ್ದ ನೀರು ಆಕಾಶಕ್ಕೆ ಹೇಗೆ ಹೋಯಿತು? ಅದು ಹೊಗೆ ಹುಟ್ಟಿದ್ದು ಬೆಂಕಿಯಿಂದ ನೀರು ಆಕಾಶಕ್ಕೆ ಹೋಗ್ತದೆ. ಹೆಚ್ಚು ನೀರು ಹೋಗುವುದು ಸೂರ್ಯನಿಂದ. ಆದರೆ ಸೂರ್ಯನು ಒಂದು ಬೆಂಕಿ. ಧೂಮ ಪಯೋದರ ಪದಂ ಕಥಮಪ್ಯವಾಪ್ಯ ವರ್ಷಾಂಬುಭಿಶ್ರಮಯತಿ ಜ್ವಲನಸ್ಯ ತೇಜ. ಆ ಸುಭಾಷಿತಕಾರ ಹೇಳ್ತಾನೆ, ಧೂಮ ಅದು ಬೆಂಕಿಯ ಬಲದಿಂದಾಗಿ ಆಕಾಶಕ್ಕೆ ಹೋಯಿತು. ಬೆಂಕಿ ಉರಿಯದೆ ಹೋದರೆ ಹೊಗೆ ಹೇಗೆ ಮೇಲಕ್ಕೆ ಹೋಗ್ತಿತ್ತು? ಮೇಲೆ ಹೋದದ್ದು ಅದು ಬೆಂಕಿಯಿಂದಾಗಿ. ಮೇಲಕ್ಕೆ ಹೋಗಿ ಏನಾಗ್ತದೆ? ಹೊಗೆ ಅದು ಮೋಡವಾಗ್ತದೆ ಅಂತ. ಅಂದರೆ ಹೊಗೆಯೇ ಮೋಡವಾಗುವುದು ಅಂತ ಅರ್ಥ ಅಲ್ಲ. ಹೊಗೆ ಅಂದರೆ ಆ ವಸ್ತುವಿನಲ್ಲಿದ್ದ ತೇವಾಂಶ ಅದು ಹೊಗೆಯಾಗುವುದು. ಯಾವ ವಸ್ತುವಿನಲ್ಲಿ ಜಲಾಂಶ ಇರುವುದೇ ಇಲ್ಲವೇ ಅದನ್ನು ನಾವು ಉರಿಸಿದರೆ ಅದರಿಂದ ಹೊಗೆ ಬರುವುದಿಲ್ಲ. ಯಾವುದು ಹೆಚ್ಚು ಹೆಚ್ಚು ಹಸಿಯಾಗಿರ್ತದೋ ಅದರಿಂದ ಹೆಚ್ಚು ಹೆಚ್ಚು ಹೊಗೆ ಬರ್ತದೆ ಅಂತ ನಮ್ಗೆ ಗೊತ್ತಿರುವ ವಿಷಯ ಅಲ್ಲ ಇದೆಲ್ಲ. ನಾವು ಟಾರು ಉರಿಸಿದರೆ ಸಿಕ್ಕಾಬಟ್ಟೆ ಹೊಗೆ ಬರ್ತದೆ. ಆಮೇಲೆ ಸೀಮೆ ಎಣ್ಣೆ ಉರಿಸಿದರೆ ಸಾಮಾನ್ಯ ಹೊಗೆ ಬರ್ತದೆ. ಡೀಸೆಲನ್ನು ಉರಿಸಿದರೆ ಒಂದು ಸ್ವಲ್ಪ ಹೊಗೆ ಬರ್ತದೆ. ಪೆಟ್ರೋಲ್ ಉರಿಸಿದರೆ ಭಾರಿ ಕಡಿಮೆ ಹೊಗೆ ಬರುತ್ತೆ. ಸ್ಪಿರಿಟ್ ಉರಿದರೆ ಹೊಗೆಯೇ ಬರುವುದಿಲ್ಲ. ಅಂದರೆ ಅದರಲ್ಲಿ ಜಲಾಂಶವನ್ನು ತೆಗೆದಷ್ಟು ಅದರಿಂದ ಧೂಮ ಉತ್ಪತ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಇಂಧನದಲ್ಲಿರುವ ಜಲವೇ ಧೂಮವಾಗ್ತದೆ. ಧೂಮ ಹೋಗಿ
ಧೂಮಜ್ಯೋತಿಸ್ಸಲಿಲ ಮರುತಾಂ ಸನ್ನಿಪಾತ ಕ್ವ ಮೇಘ ಅಂತ ಹೇಳಿದಾಗೆ, ಮೇಘ ಅಂದರೆ ಅದು ಧೂಮಾದಿಗಳ ಸನ್ನಿಪಾತ. ಹಾಗಾದರೆ ಧೂಮ ಮೇಲಕ್ಕೆ ಹೋದದ್ದು ಬೆಂಕಿಯಿಂದ, ಮೇಲಕ್ಕೆ ಹೋಗಿ ಮೋಡವಾಯಿತು. ಮೋಡವಾಗಿ ಅದೇನು ಮಾಡ್ತದೆ, ಯಾವ ಕಾಡ್ಗಿಚ್ಚಿನಿಂದಾಗಿ ಹೊಗೆ ಮೇಲಕ್ಕೆ ಹೋಯಿತು ಅದೇ ಕಾಡ್ಗಿಚ್ಚಿನ ಮೇಲೆ ಬಿದ್ದು ಅದನ್ನು ಸಾಯಿಸುತ್ತೆ. ಹಾಗಾದರೆ ದುಷ್ಟರು ಯಾವತ್ತೂ ಕೂಡ ಹೊಗೆಯ ಹಾಗಿರ್ತಾರೆ. ಯಾಕಂದರೆ ಅವರು ಯಾರಿಂದ ಮೇಲೆ ಬಂದಿರ್ತಾರೋ ಅವರನ್ನೇ ತುಳಿಯುವ ಕೆಲಸ ಮಾಡ್ತಾರೆ ಅಂತ ಸುಭಾಷಿತಕಾರ ಹೇಳ್ತಕ್ಕಂತಹ ಮಾತು. ಅಂತೂ ಆಕಾಶಕ್ಕೆ ನಿಜವಾಗಿ ನೀರು ಹೋಗುವುದು ಅದು ಸೂರ್ಯನಿಂದ. ಸೂರ್ಯನನ್ನು ಹಿರಣ್ಯಮಯ ಪಾತ್ರ ಅಂತ ಒಂದು ಉಪನಿಷತ್ತು ಕರೆದಿದೆ. ಹಿರಣ್ಯಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ ಈಶಾವಾಸ್ಯದ ಮಂತ್ರ ಅದು. ಅದೇನು ಹೇಳ್ತದೆ, ಹಿರಣ್ಯಮಯ ಪಾತ್ರ, ಬಂಗಾರದ ಪಾತ್ರೆ. ಸೂರ್ಯನನ್ನು ಒಂದು ಬಾವಡೆ ತಟ್ಟೆ ಇದ್ದ ಹಾಗೆ, ಬಂಗಾರದ ತಟ್ಟೆ ಇದ್ದ ಹಾಗೆ ಯಾರೋ ಕಂಡ ಅಂತ ನಮಗೆ ಅನಿಸುತ್ತೆ. ಆದರೆ ಆ ಅರ್ಥದಲ್ಲಿ ಪಾತ್ರ ಅಂತ ಅದನ್ನು ಕರೆದದ್ದಲ್ಲ. ಪಾತ್ರ ಅಂದರೆ ಅರ್ಥ ಕುಡಿದು ರಕ್ಷಿಸುವವ ಅಂತ ಈ ಪಾತ್ರ ಶಬ್ದದ ಅರ್ಥ. ಪಾ ಅಂದರೆ ಪಾನ, ತ್ರ ಅಂದರೆ ತ್ರಾಣ. ಪಾನ ಮಾಡಿ ತ್ರಾಣ ಯಾರು ಮಾಡ್ತಾನೆ ಅವನಿಗೆ ಪಾತ್ರಂ ಅಂತ ಹೆಸರು. ಸೂರ್ಯನನ್ನು ಪಾತ್ರ ಅಂತ ಕರೆಯುವುದು ಅದಕ್ಕೋಸ್ಕರ. ಅವನು ಬೇಸಿಗೆಗಾಲದಲ್ಲಿ ಭೂಮಿಯಲ್ಲಿದ್ದ ನೀರನ್ನೆಲ್ಲ ಕುಡಿತಾನೆ, ಮಳೆಗಾಲದಲ್ಲಿ ಆ ನೀರನ್ನೆಲ್ಲ ಹಿಂದಕ್ಕೆ ಕೊಡ್ತಾನೆ. ಮಳೆ ಬರುವುದು ಸೂರ್ಯನಿಂದ. ಇದು ಶಾಸ್ತ್ರದ ನಿಯಮ. ಶಾಸ್ತ್ರ ಮಾತ್ರ ಯಾಕೆ, ವಿಜ್ಞಾನದ ನಿಯಮವೂ ಹಾಗೆ. ಒಂದು ಬೇಸಿಗೆಗಾಲವೇ ಬರಲಿಲ್ಲ ಅಂತಾದರೆ ಮಳೆಗಾಲ ಬರಲಿಕ್ಕೆ ಸಾಧ್ಯ ಉಂಟಾ? ನಮಗೀಗ ಬೆಂಗಳೂರಿನಲ್ಲಿ ಆ ಪ್ರಶ್ನೆ ಬರಲಿಕ್ಕೆ ಶುರುವಾಗಿದೆ. ಒಂದು ಮಳೆಗಾಲ ಬರಬೇಕು ಅಂತಾದರೆ ಒಂದು ಬೇಸಿಗೆಗಾಲ ಬರಲೇಬೇಕು. ಯಾಕೆ ಬೇಸಿಗೆಗಾಲ ಬರಲೇಬೇಕು? ಯಾಕಂದರೆ ಪ್ರಪಂಚದಲ್ಲಿ ನೀರು ಅನ್ನೋದು ಒಂದು ಲಿಮಿಟೆಡ್, ಇಷ್ಟು ಅಂತಿದೆ. ಎಷ್ಟು ಭೂಮಿ ಇದೆಯೋ ಅದರ 80% ಮುಳುಗುವಷ್ಟು ನೀರಿದೆ ಅಂತ. ಆ ನೀರಿಗೆ ಒಂದು ವ್ಯವಸ್ಥೆ ಇದೆ, ಇಷ್ಟು ನೀರಿದೆ ಅಂತ. ನೀರಿರುವುದಷ್ಟೇ. ಅಷ್ಟೂ ನೀರು ಭೂಮಿಯಲ್ಲಿ ತುಂಬಿಬಿಟ್ಟಿತು ಅಂತಾದರೆ ಮತ್ತೆ ಮಳೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಭೂಮಿಯಲ್ಲಿ ತುಂಬಿದ ನೀರು ಮತ್ತೆ ಆಕಾಶಕ್ಕೆ ಹೋಗಬೇಕು. ಆಕಾಶಕ್ಕೆ ಹೋಗುವುದು ಹೇಗೆ? ಮಳೆ ಕಾಲದಲ್ಲಿ ಬಿದ್ದ ನೀರು ಪರ್ವತದಲ್ಲಿ ಬಿದ್ದು ಪರ್ವತದಿಂದ ಇಳಿದು ಎಲ್ಲೋ ಅಣೆಕಟ್ಟುಗಳಲ್ಲಿ ತುಂಬಿ ಅಲ್ಲೂ ತುಂಬಿ ಉಕ್ಕಿ ಕೊನೆಗೆ ಸಮುದ್ರಕ್ಕೆ ಹೋಗ್ತದೆ. ಆಕಾಶ ಪ್ರತಿತಂತೋಯಂ ಯಥಾಗಚ್ಚತಿ ಸಾಗರ ಅಂತ ಹೇಳಿದಾಗ ಅದು ಸಮುದ್ರಕ್ಕೆ ಹೋಗೋದು. ಎಲ್ಲ ನೀರು ಸಮುದ್ರದಲ್ಲಿ ಸೇರಿದ ಮೇಲೆ ಮಳೆ ಬರುವುದು ಹೇಗೆ? ಮತ್ತೆ ಬೇಸಿಗೆಗಾಲ. ಬೇಸಿಗೆಯ ಕಾರಣದಿಂದ ಸಮುದ್ರದ ನೀರು ಇಂಗುತ್ತೆ, ಇಂಗಿ ಅದು ಮತ್ತೆ ಆಕಾಶಕ್ಕೆ ಹೋಗುತ್ತೆ. ಆಕಾಶಕ್ಕೆ ಹೋದಂತಹ ನೀರನ್ನು ಗಾಳಿ ಬೀಸಿ ಎಲ್ಲೆಲ್ಲೋ ಓಡಾಡಿಸುತ್ತೆ. ಆ ಓಡಾಡಿಸಲ್ಪಟ್ಟಂತಹ ನೀರಿನ ಭಾಗ ಮತ್ತೆ ಪರ್ವತ ಪ್ರದೇಶದ ಮೇಲ್ಮುಖಕ್ಕೆ ತಾಗಿದುಕೊಳ್ಳೆ ಮತ್ತೆ ಮಳೆ ಸುರಿಯುತ್ತೆ. ಹೀಗೆ ಮಳೆ ಬರುವುದಕ್ಕೆ ಕಾರಣ ಅದು ಅಗ್ನೇರಾಪಹ ಅಂತ ಉಪನಿಷತ್ತು. ನೀರು ಹುಟ್ಟುವುದು ಅಗ್ನಿಯಿಂದ, ಅಂದರೆ ಬೇಸಿಗೆಯಿಂದ ಮಳೆಗಾಲ ಬರುವುದು ಅಂತ ಅದಕ್ಕೆ ಅರ್ಥ. ಬೇಸಿಗೆಯೇ ಬರದೇ ಹೋದರೆ ಮಳೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಳೆ ಯಾವುದರಿಂದ ಬಂತು ಅಂತ ಕೇಳಿದರೆ ಬೇಸಿಗೆಯಿಂದ ಬಂತು. ಅಲ್ಲ, ಬೇಸಿಗೆ ಅನ್ನೋದು ಕಾಲದಿಂದ ಮಳೆ ಬಂದದ್ದ ಅಲ್ಲ. ಆ ಕಾಲವನ್ನು ಉಂಟು ಮಾಡುವುದೇ ಸೂರ್ಯ. ಕಾಲ, ಬೇಸಿಗೆ ಕಾಲವೂ ಸೂರ್ಯನಿಂದಾಗುವುದು, ಮಳೆಗಾಲವೂ ಸೂರ್ಯನಿಂದಾಗುವುದು, ಚಳಿಗಾಲವೂ ಸೂರ್ಯನಿಂದಾಗುವುದು. ಪಂಚಮಸ್ಕಂದ ಭಾಗವತ ಹೇಳುತ್ತೆ ಈ 3 ಕಾಲಗಳು ಹೇಗೆ ಆಗ್ತವೆ. ಸೂರ್ಯ ಸುತ್ತುತ್ತಾ ಇದ್ದಾನೆ. ಸೂರ್ಯ ಸುತ್ತುವುದಕ್ಕೆ ಒಂದು ಪಥ ಇದೆ, ಸೂರ್ಯ ಪಥ, ಕ್ರಾಂತಿ ವೃತ್ತ ಅಂತ ನಾವಿವತ್ತು ಕರಿತೇವೆ. ಒಂದು ಸೂರ್ಯ ಸುತ್ತುವಂಥ ಒಂದು ಪಥ ಇದೆ. ಆ ಪಥ ಎಲ್ಲಿದೆ ಅಂದರೆ ಮಧ್ಯ ಮೇರುವಿನಿಂದ ಇಡೀ ಪ್ರಪಂಚ ಎಲ್ಲಿಗೆ ಮುಗಿಯುತ್ತದೋ, ಭೂಮಿ ಎಲ್ಲಿಗೆ ಮುಗಿಯುತ್ತದೋ ಅದರ ಮಧ್ಯಭಾಗದಲ್ಲಿದೆ. ಆ ಮಧ್ಯಭಾಗ ಅದನ್ನು ಮಾನಸೋತ್ತರ ಪರ್ವತ ಅಂತ ಕರೀತಾರೆ. ಆ ಮಾನಸೋತ್ತರ ಪರ್ವತದ ಮೇಲ್ಭಾಗದಲ್ಲಿ ಸೂರ್ಯ ಸುತ್ತು ಬರ್ತಾನೆ. ಹೀಗೆ ಸೂರ್ಯ ಸುತ್ತು ಬರುವಾಗ ಆ ಮಾನಸೋತ್ತರ ಪರ್ವತದ ಪ್ರದೇಶದಲ್ಲಿ ಕೆಲವು ಕಡೆ ಎತ್ತರ ಇರ್ತದೆ, ಕೆಲವು ಕಡೆ ತಗ್ಗು ಇರ್ತದೆ, ಕೆಲವು ಕಡೆ ಸಮಭಾಗ ಇರ್ತದೆ. ಆ ಸಮಭಾಗದಲ್ಲಿ ಆತ ಸುತ್ತು ಬಂದ ಅಂತಾದರೆ, ಅಂದರೆ ಮಾನಸೋತ್ತರ ಪರ್ವತದ ಮೇಲೆಯೇ 3 ಪಥ. ಆ 3 ಪಥ ಹೇಗೆ? ಕೆಳಗೊಂದು, ಮೇಲೊಂದು, ಮೇಲೊಂದು. ಬೆಂಗಳೂರಿನ ಓವರ್ ಬ್ರಿಡ್ಜ್ಗಳಿದ್ದ ಹಾಗೆ ನೆಲದಲ್ಲೊಂದು ಪಥ ಇರ್ತದೆ, ಅದರ ಮೇಲೊಂದು ಪಥ ಇರ್ತದೆ, ಅದರ ಮೇಲೆ ಇನ್ನೊಂದು ಪಥ ಇರ್ತದೆ. ಹಾಗೆ ಇದು ಪಥ, 3 ಪಥ. ಅದರಲ್ಲಿ ಒಂದು ಪಥ ಅದು ಸಮಪಥ, ಇನ್ನೊಂದು ಪಥ ಅದು ಅಪ್ಪು ಸುತ್ತುವುದೇ, ಅಪ್ಪಲ್ಲಿ ಸುತ್ತು. ಇನ್ನೊಂದು ಪಥ ಅದು ಡೌನ್ ಸುತ್ತುವಂಥದ್ದು. ಹೀಗೆ 3 ಪಥಗಳಿದ್ದಾರೆ. ಅದರಲ್ಲಿ ಆತ ಆ ಎತ್ತರದ ಪಥ ಉಂಟಲ್ಲ, ಅದರಲ್ಲಿ ಹೋಗ್ತಾ ಇರುವ ಕಾಲವನ್ನು ನಾವು ಬೇಸಿಗೆ ಕಾಲ ಅಂತ ಕರೆಯುತ್ತೇವೆ. ಯಾಕಂದರೆ ಎತ್ತರದ ಭಾಗದಲ್ಲಿ ಆತ ಸಂಚರಿಸಿದಾಗ ಹಗಲು ಜಾಸ್ತಿ ಆಗ್ತದೆ. ಅವ ನಿಧಾನಕ್ಕೆ ಎತ್ತರಕ್ಕೆ ಹೋಗುವಾಗ ಅವನ ರಥವು ಸ್ವಲ್ಪ ನಿಧಾನ ಆಗ್ತದೆ. ನಿಧಾನವಾಗುವುದರಿಂದ ಹಗಲು ಸುಮಾರು 13 ಗಂಟೆಯಷ್ಟು ಹಗಲು, 11 ಗಂಟೆಯಷ್ಟು ರಾತ್ರಿ ಹೀಗಾಗ್ತದೆ. ಯಾವ ಕಾಲದಲ್ಲಿ ಹಗಲು ಜಾಸ್ತಿ ಇರ್ತದೋ ಅದಕ್ಕೆ ಬೇಸಿಗೆ ಕಾಲ ಅಂತ ಹೆಸರು. ಅದೇ ಸೂರ್ಯ ಅದರಲ್ಲಿ ಕೆಳಕ್ಕೆ ಇಳಿಯುವ ಇಳಿಜಾರು ಪ್ರದೇಶ ಸಿಕ್ಕಿದಾಗ
ಹಗಲು ಕಡಿಮೆ ಇರ್ತದೆ, ರಾತ್ರಿ ಜಾಸ್ತಿ ಆಗ್ತದೆ. ಯಾಕಂದರೆ ಹಗಲು ಬೇಗ ಬೇಗ ಸೂರ್ಯ ಇಳಿತಾನಲ್ಲ, ಬೇಗ ಇಳಿಯುವುದರಿಂದ ಸುಮಾರು 11 ಗಂಟೆಯಷ್ಟು ಹಗಲು, 13 ಗಂಟೆಯಷ್ಟು ರಾತ್ರಿಯ ತನಕ ಜಾಸ್ತಿ ಆಗೋದ್ರಿಂದ ಹಗಲು ತೀರಾ ಕಡಿಮೆ ಆದದ್ರಿಂದ ಅದನ್ನು ಚಳಿಗಾಲ ಅಂತ ಕರೀತಾರೆ. ಅಂದರೆ ಕಾರ್ತಿಕ ಮಾಸ ಇತ್ಯಾದಿಗಳೆಲ್ಲ ಹಗಲು ತುಂಬ ಕಡಿಮೆ, ರಾತ್ರಿ ತುಂಬ ಜಾಸ್ತಿ. ಅದಕ್ಕೆ ಕಾರ್ತಿಕ ಮಾಸದಲ್ಲಿ ಏನು ಮಾಡುವುದು ಅಂದರೆ, ರಾತ್ರಿ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು ಅಂತ ಸಿಕ್ಕಾಬಟ್ಟೆ ದೀಪ ಹಚ್ಚಿ ಹಗಲನ್ನು ಸ್ವಲ್ಪ ಜಾಸ್ತಿ ಮಾಡೋದು, ಕಾರ್ತಿಕ ದೀಪೋತ್ಸವ ಅಂತ ಮಾಡೋದು ಅದಕ್ಕೋಸ್ಕರ. ಅಂತೂ ಹಗಲು ಕಡಿಮೆ ಇತ್ತು ಅಂತಾದರೆ ಅದು ಚಳಿಗಾಲ. ಯಾವುದರಿಂದ ಆಯಿತು ಚಳಿಗಾಲ? ಸೂರ್ಯನಿಂದ ಆಯಿತು. ಇನ್ನು ಹಗಲು ರಾತ್ರಿಗಳು ಸಮವಾಗಿವೆ ಅಂತಾದರೆ, ಇವ ಸಮಭಾಗದಲ್ಲಿ ಸುತ್ತುವುದಕ್ಕೆ ಶುರು ಮಾಡಿದರೆ ಹಗಲು ಎಷ್ಟೋ ರಾತ್ರಿಯೂ ಅಷ್ಟೇ, ವಿಷುವತ್ಕಾಲ ಪ್ರಾಪ್ತಿಯಾಗತಕ್ಕಂತಹ ಕಾಲ, ಆ ಕಾಲವನ್ನು ಮಳೆಗಾಲ ಅಂತ ಕರೆಯುವುದು. ಈಗ ಸೂರ್ಯನಿಗೆ ಸಮರಸ್ತೆ ಜಾಸ್ತಿ, ಈಗ ಸ್ವಲ್ಪ ರಸ್ತೆಗಳೆಲ್ಲ ಭಾರತ ದೇಶದಲ್ಲಿ ಕರೆಕ್ಟ್ ಆದದ್ರಿಂದ ಈಗ ಮಳೆಗಾಲ ಜಾಸ್ತಿ ಆಗಲಿಕ್ಕೆ ಶುರು ಆದದ್ದು. ಅದು ಸೂರ್ಯ ಸಮವಾದ ರಸ್ತೆಯಲ್ಲಿ ಸಂಚರಿಸಿದಾಗ ಅದು ರಾತ್ರಿ, ಅದು ವೃಷ್ಟಿಕಾಲ ಅಂತ ಕರೆಸಿಕೊಳ್ತದೆ. ಹಾಗಾದರೆ ವೃಷ್ಟಿ ಜೊತೆಗೆ ಬಿಸಿ ಜೊತೆಗೆ ಚಳಿ ಇವೆಲ್ಲವೂ ಉಂಟಾಗುವುದು ಸೂರ್ಯನಿಂದ. ಬಿಸಿ ಕಾಲವನ್ನು ಉಂಟು ಮಾಡಿದ ಕಾರಣದಿಂದಾಗಿ ನೀರು ಆಕಾಶಕ್ಕೆ ಹೋಯಿತು, ಅದರಿಂದ ಅದನ್ನು ಅಂತ ಕರೆದರು. ಪಾನ ಮಾಡಿದ ಸೂರ್ಯ, ಕುಡಿದ, ಕೆಳಗಿದ್ದ ನೀರನ್ನು ಕುಡಿದವ ಆಮೇಲೆ ಮಳೆಗಾಲದಲ್ಲಿ ಕೊಡ್ತಾನೆ. ಕೊಡುವುದಕ್ಕೋಸ್ಕರ ತನ್ನಲ್ಲಿ ಇಟ್ಟುಕೊಂಡು, ಅದು ಎಲ್ಲಿ ಕೊಡ್ತಾನೆ? ಅವ ತೆಗೊಂಡದ್ದು ಸಮುದ್ರದಿಂದ ಹೆಚ್ಚು ನೀರು ತೆಗೊಂಡದ್ದು. ಭೂಮಿಯಿಂದ ನೀರು ಎಲ್ಲಿ, ಒಂದು ಸರೋವರದಿಂದಲೋ ನದಿಯಿಂದಲೋ ಸ್ವಲ್ಪ ಸ್ವಲ್ಪ ನೀರು ತೆಗೊಳ್ತಾನೆ. ಹೆಚ್ಚು ನೀರು ತೆಗೊಂಡದ್ದು ಸಮುದ್ರದಿಂದ. ಆ ಸಮುದ್ರಕ್ಕೆ ಅಷ್ಟೇ ಮಳೆ ಕೊಡ್ತಾನ? ಇಲ್ಲ, ಅದನ್ನು ಕೊಡುವುದು ಮತ್ತೆ ಪರ್ವತ ಪ್ರದೇಶದಲ್ಲಿ, ನಾಡಿನ ಪ್ರದೇಶದಲ್ಲಿ ಮಳೆ ಕೊಟ್ಟು ಮತ್ತೆ ಸಮುದ್ರಕ್ಕೆ ಹೋಗುವ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಇದನ್ನು ನೋಡಿ ನಾನು ಕಲ್ತದ್ದೇನು? ಗುಣೈ ಗುಣಾನ್ ಉಪಾದತ್ತೆ ಯಥಾ ಕಾಲೇ ವಿಮುಚ್ಯತಿ ಅಥವಾ ಯಥಾ ಕಾಲಂ ವಿಮುಂಚತಿ. ಯಾರು ಕೊಡ್ತಾರೆ ಅವರಿಂದ ತಗೊಳ್ಬೇಕು, ತಗೊಂಡು ಯಾರಿಗೆ ಕೊಟ್ಟರೆ ಒಳ್ಳೆಯದಾಗುತ್ತೋ ಅವರಿಗೆ ಕೊಡಬೇಕು. ಇದನ್ನು ನಾನು ಕಲ್ತದ್ದು ಅಂತ. ಕೆಲವರೆಲ್ಲ ನಾನೊಂದು 1 ಲಕ್ಷ ಕೊಡ್ತೇನೆ ಅಂತೇಳಿ ಹೇಳಿದಾಗ, ಬೇಡ ಬೇಡ ನಿಮ್ಮದೆಲ್ಲ ನಮಗೆ ಬೇಡ ಅಂತ ಬಿಡುವುದಲ್ಲ. ಅದು ಏನು, ಅದನ್ನು ತಗೊಳ್ಬೇಕು. ತಗೊಂಡು ಯಾರಿಗೆ ಬೇಕಾಗ್ತದೆ ಅವರಿಗೆ ಕೊಡಬೇಕು. ಹೀಗೆ ಬೇಕಾದವರಿಗೆ ತಲುಪಿಸುವುದಕ್ಕೋಸ್ಕರ ಇರುವವರಿಂದ ತಗೊಳ್ಬೇಕು ಅನ್ನುವುದನ್ನು ನಾನು ಸೂರ್ಯನನ್ನು ನೋಡಿ ಕಲ್ತದ್ದು. ಸೂರ್ಯ ಎಲ್ಲಿಂದ ತಗೊಂಡ? ಸಮುದ್ರದಿಂದ ತಗೊಂಡ. ಯಾಕೆ ತಗೊಂಡ ಅಂದರೆ, ಸಮುದ್ರದಲ್ಲಿ ಬೇಕಾದಷ್ಟುಂಟು, ಬೇಕಾದಷ್ಟು ಇರುವುದರಿಂದ ಸಮುದ್ರದಿಂದ ನೀರನ್ನು ತಗೊಂಡ, ಅಥವಾ ನದಿಗಳಿಂದ, ದೊಡ್ಡ ದೊಡ್ಡ ಸರೋವರಗಳಿಂದ ನೀರನ್ನು ತಗೊಳ್ತಾನೆ. ಮತ್ತು ಯಾವ ಕಾಲಕ್ಕೆ ಬೇಕಾಗ್ತದೆ ಆ ದೇಶದಲ್ಲಿ ಆ ಕಾಲಕ್ಕೆ ಆ ನೀರನ್ನು ಮತ್ತೆ ಸುರಿಸ್ತಾನೆ. ಈಗ ತೆಗೆದುಕೊಂಡದ್ದನ್ನು ಬೇಕಾದ ದೇಶದಲ್ಲಿ ಬೇಕಾದ ಕಾಲದಲ್ಲಿ ಬೇಕಾದವರಿಗೆ ಅದನ್ನು ಕೊಡ್ತಾನೆ. ಅದರಿಂದ ಇದನ್ನು ನೋಡಿ ನಾನು ಕೂಡ ಹಾಗಿರಬೇಕು ಅಂತ ಲೋಕದಲ್ಲಿ ಕಲ್ತಿದ್ದೇನೆ. ಗುಣೈ ಗುಣಾನ್ ಉಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಭಿರ್ಗಾ ಇವ ಗೋಪತಿ. ನತೇಷು ಸಜ್ಜತೆ. ಸೂರ್ಯ ಅಷ್ಟು ನೀರನ್ನು ತೆಗೊಂಡು ಆ ನೀರನ್ನು ತಾನೇ ಉಪಯೋಗಿಸಬೇಕು ಅಂತ ಅದರಲ್ಲಿ ಸಂಘವನ್ನು ಹೊಂದಲಿಲ್ಲ. ಇದು ಇನ್ನೊಬ್ಬರಿಗೆ ಕೊಡುವುದಕ್ಕೋಸ್ಕರ ಇರುವ ನ್ಯಾಸ ಅಂತ ಅದನ್ನು ಇಟ್ಟುಕೊಂಡ. ಹಾಗೆ ಮನುಷ್ಯನಿಗೆ ಸಂಪತ್ತು ಬಂದ ಸಂಪತ್ತಿನಲ್ಲಿ ಆಸಕ್ತಿ ಹುಟ್ಟಬಾರದು. ಅದು ನನ್ನಲ್ಲಿರುವ ನ್ಯಾಸ, ಅದಕ್ಕೆ ನಾನು ಟ್ರಸ್ಟಿಯಾಗಿದ್ದೇನೆ ಅನ್ನೋ ಭಾವನೆ ಬೇಕು. ಅದರಲ್ಲಿ ಥರ್ಸ್ಟಿ ಆಗಬಾರ್ದು. ಅದು ನಾನು ಟ್ರಸ್ಟಿ, ಅದನ್ನು ಉಪಯೋಗಿಸುವುದಕ್ಕೋಸ್ಕರ ನಾನು ಧರ್ಮದರ್ಶಿಯಾಗಿದ್ದೇನೆ ಅನ್ನುವ ಭಾವವನ್ನು ಬೆಳೆಸಿಕೊಂಡಿರತಕ್ಕಂಥ ವ್ಯಕ್ತಿ ಅವನು ಅವಧೂತನಾಗ್ತಾನೆ. ಅಂತಹ ಅವಧೂತತ್ವ ನಮಗೆ ಬಂದದ್ದು ಸೂರ್ಯನನ್ನು ನೋಡಿ ಕಲ್ತಂತಹ ಬುದ್ಧಿ. ಬುದ್ಧಿ ಸಂಸ್ಥೇನ ಭೇದೇನ ವ್ಯಕ್ತಸ್ಥ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿಃ ಆತ್ಮ ಚಾಂಬುಶ್ಚಿತಾರ್ಕವತ್. ಸೂರ್ಯ ಆಕಾಶಕ್ಕೆ ತಲೆ ಎತ್ತಿಯೇ ಸೂರ್ಯನನ್ನು ನೋಡಬೇಕು ಅಂತಿಲ್ಲ. ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಾಗ, ಸರೋವರದಲ್ಲಿ ಮುಳುಗಿದ ಹೊತ್ತಿಗೆ ಸರೋವರಕ್ಕೆ ಬಗ್ಗಿದಾಗ ಅಲ್ಲೂ ಸೂರ್ಯ ಕಾಣಿಸ್ತಾನೆ. ಅದು ಸೂರ್ಯ ಆಕಾಶದಲ್ಲಿ ಕಾಣಿಸುವ ಹಾಗೆ ನೀರಿನಲ್ಲೂ ಸೂರ್ಯ ಕಾಣಿಸ್ತಾನೆ. ನೀರಿನಲ್ಲಿ ಕಾಣಿಸುವ ಸೂರ್ಯನಿಗೆ ಅಂಬುಸ್ಥಿತಾರ್ಕ ಅಥವಾ ಪ್ರತಿಬಿಂಬ ಅನ್ನೋ ಶಬ್ದದಿಂದ ನಾವು ಕರೀತೇವೆ. ಈ ಅಂಬುಸ್ಥಿತ ಅರ್ಕನನ್ನು ನೋಡುವಂತಹ ಬಾಲಕ ಏನು ತಿಳ್ಕೊಳ್ತಾನೆ? ಸೂರ್ಯ ಯಾಕಪ್ಪ ನೀರಲ್ಲಿ ಬಿದ್ದಿದ್ದಾನೆ ಅಂತ ಹೀಗೆ ಅಂದ್ಕೊಳ್ತಾನೆ. ಅದು ಯಾವುದೋ ಕಥೆ ಉಂಟಲ್ಲ, ನೀರಿನ ಬಾವಿಯಲ್ಲಿ ಇಣುಕಿ ಬಾವಿಯಲ್ಲಿ ಚಂದ್ರ ಬಿದ್ದದ್ದನ್ನು ನೋಡಿ ನಮಗೆ ಆ ಚಂದ್ರನನ್ನು ಎತ್ತಿಕೊಡಿ ಅಂತ ಇವರು ಹೇಳಿ ಎಲ್ಲ ದೊಡ್ಡ ಒಂದು ಘಟನೆ ನಡೆಯುತ್ತಲ್ಲ. ಹಾಗೆ ಇಲ್ಲಿ ಸೂರ್ಯ ನೀರಿನಲ್ಲಿ ಬಿದ್ದದ್ದನ್ನು ನೋಡಿ ಸೂರ್ಯ ಹೀಗೆ ಅಂತ ಸೂರ್ಯನನ್ನು ತಿಳ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಅದು. ಯಾಕಂದರೆ ತಲೆ ಎತ್ತಿ ಸೂರ್ಯನನ್ನು ನೋಡಿದರೆ ಕಣ್ಣೇ ಹೋಗಿಬಿಡ್ತದೆ. ಆ ಸೂರ್ಯನನ್ನು ನೋಡಿದರೆ ಆ ಪ್ರಖರವಾದಂತಹ ಕಿರಣಗಳಿಂದ ಕಣ್ಣು ಕೋರೈಸಿ ಬಿಡ್ತದೆ. ಆದ್ದರಿಂದ ಸೂರ್ಯ ಹೀಗೆ ಅಂತ ನಮಗೆ ಅಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ.
ಆದರೆ ಅದೇ ಪ್ರತಿಬಿಂಬದಲ್ಲಿ ಸೂರ್ಯನನ್ನು ನೋಡಿದಾಗ ಸೂರ್ಯ ವೃತ್ತಾಕಾರವಾಗಿದ್ದಾನೆ, ಸೂರ್ಯ ಯಾಕೋ ಸ್ವಲ್ಪ ಅಲುಗಾಡುವ ಹಾಗೆ ಕಾಣಿಸ್ತಾ ಇದ್ದಾನೆ, ಸೂರ್ಯ ಕಂಪಿಸ್ತಾ ಇದ್ದಾನೆ, ಹೀಗೆಲ್ಲ ಒಂದು ಜ್ಞಾನ ನಮಗೆ ಪ್ರತಿಬಿಂಬವನ್ನು ನೋಡಿದಾಗ ಬರ್ತದೆ. ಬಂದು ಸೂರ್ಯ ಹೀಗೆ ಅಂತ ನಾವೊಂದು ತೀರ್ಮಾನ ಮಾಡ್ತೇವೆ. ಇದು ನಿಜವಾಗಿ ತಪ್ಪು ತೀರ್ಮಾನ. ಯಾಕೆಂತೇಳಿದರೆ ಸೂರ್ಯ ವೃತ್ತಾಕಾರವಾಗಿದ್ದಾನೆ ಅಂತ ನಾವು ಆ ಪ್ರತಿಬಿಂಬವನ್ನು ನೋಡಿ ಹೇಳಿದ್ದೇವಲ್ಲ, ನಿಜವಾಗಿ ಸೂರ್ಯ ವೃತ್ತಾಕಾರವಾಗಿಲ್ಲ. ಸೂರ್ಯನಿಗೂ ಕೂಡ 4 ಕೈಗಳಿದ್ದಾವೆ. ಸೂರ್ಯನೂ ಕೂಡ ಪ್ರಖರವಾದಂತಹ ಸುಂದರವಾದ ದೇಹಧಾರಿಯಾಗಿದ್ದಾನೆ, ಅವನು ಆಯುಧಾದಿ ಧಾರಣೆ ಮಾಡಿಕೊಂಡಿದ್ದಾನೆ ಅಂತ ಸೂರ್ಯನನ್ನು ಹೇಳ್ತಕ್ಕಂತಹ ಸ್ತೋತ್ರಗಳೆಲ್ಲ ಹೇಳ್ತವೆ. ಸೂರ್ಯ ಹೀಗಿದ್ದಾನೆ ಹೀಗಿದ್ದಾನೆ, ಸೂರ್ಯನಿಗೆ ಸನ್ನೆ ಅಂತ ಹೇಳ್ತಕ್ಕಂತಹ ಪತ್ನಿ ಇದ್ದಾಳೆ, ಆಕೆಯಲ್ಲಿ ಇಷ್ಟೆಲ್ಲ ಮಕ್ಕಳಾಗಿದ್ದಾರೆ. ಹಾಗಾದರೆ ಸೂರ್ಯನ ಸ್ವರೂಪ ಬೇರೆ, ಇದು ಸೂರ್ಯ ಮಂಡಲ ನಮಗೆ ಕಾಣಿಸ್ತಾ ಇದೆ. ಆದರೆ ಸೂರ್ಯ ಹೀಗೆ ಅಂತ ನಾವು ತೀರ್ಮಾನ ಮಾಡ್ತೇವೆ. ಅದರ ಜೊತೆಗೆ ನೀರು ಸ್ವಲ್ಪ ಅಲುಗಾಡ್ತಾ ಇದ್ದರೆ ಆ ಸೂರ್ಯನು ಕೂಡ ಭಾರೀ ಕಂಪಿಸ್ತಾ ಇರ್ತಾನೆ. ಸೂರ್ಯನಿಗೆ ಸಿಕ್ಕಾಪಟ್ಟೆ ನಡುಕ ಇದೆ, ನೀರಿನಲ್ಲಿ ಬಿದ್ದದ್ರಿಂದ ಅವನಿಗೆ ನಡುಕ ಬಂದದ್ದು, ಚಳಿಯಾಗಿದೆ ಅಂತ. ಹೀಗೆಲ್ಲ ಸೂರ್ಯನನ್ನು ನೋಡಿ ನಾವು ಕೆಲವು ವಿಷಯಗಳನ್ನು ಸೂರ್ಯನ ಬಗ್ಗೆ ತಿಳ್ಕೊಳ್ತೇವೆ. ಆದರೆ ಅದು ತಪ್ಪಾಗಿರ್ತದೆ. ಇದು ತಪ್ಪು ಅನ್ನೋದು ನಮ್ಮ ಕಲ್ಪನೆಗೆ ತಲೆ ಎತ್ತಿ ಸೂರ್ಯನನ್ನು ಸೂರ್ಯೋದಯ ಕಾಲದಲ್ಲೋ ಸೂರ್ಯಾಸ್ತ ಕಾಲದಲ್ಲೋ ನೋಡಿದಾಗ ನಮಗೆ ಅರ್ಥವಾಗ್ತದೆ. ನಾನು ನೀರಿನಲ್ಲಿ ಕಂಡ ಸೂರ್ಯನಲ್ಲಿ ತಿಳ್ಕೊಂಡದ್ದು ತಪ್ಪಿದೆ ಅಂತ ಎಷ್ಟೋ ವಿಷಯಗಳು ಗೊತ್ತಾಗ್ತವೆ. ಹಾಗೆ ನಾವು ಕೂಡ ನಮ್ಮ ಈ ಶರೀರದಲ್ಲಿರುವ ಆತ್ಮನ ಜೊತೆಗಿರುವ ಪರಮಾತ್ಮನನ್ನು ತಪ್ಪು ತಿಳ್ಕೊಂಡಿದ್ದೇವೆ ಅನ್ನುವುದನ್ನು ನಾನು ಸೂರ್ಯ ನೀರಿನಲ್ಲಿದ್ದಾಗ ಕಂಡದ್ದರಿಂದ ತಿಳ್ಕೊಂಡೆ. ಜಲಾರ್ಕನಿಂದ ಕಲಿತ ವಿದ್ಯೆ ಇದೆ. ಸಾಮಾನ್ಯವಾಗಿ ಭಗವಂತ ಸರ್ವಾಂತರ್ಯಾಮಿಯಾದವ ಈ ಆತ್ಮನ ಅಂತರ್ಯಾಮಿಯಾಗಿಯೂ ಇದ್ದಾನೆ, ಶರೀರದ ಒಳಗೂ ಇದ್ದಾನೆ. ಶರೀರದ ಒಳಗಿರುವ ದೇವರನ್ನು ಜೀವನಿಗಿಂತ ಬೇರೆಯಾಗಿ ತಿಳಿಯುವುದು ತುಂಬ ಕಷ್ಟ. ಅದು ಸುಲಭ ಅಲ್ಲ. ನಾವು ಹೇಳುವುದು ಜೀವ ಪರಮಾತ್ಮ ಭೇದ ಜ್ಞಾನ ಭಾರಿ ಸುಲಭ. ಮಧ್ವಾಚಾರ್ಯರ ಕಾಲದಲ್ಲೂ ಕೂಡ ಈ ವಿಷಯ ಹೇಳಿದವರಿದ್ದರು. ಭಿದಾ ಸುಸಾಧ್ಯ ಅಂತ, ಭೇದ ಸಾಧನೆ ಮಾಡೋದು ಭಾರಿ ಸುಲಭ. ಆದರೆ ಭೇದ ಸಾಧನೆ ಮಾಡೋದು ಎಷ್ಟು ಕಷ್ಟ ಅಂತ ಆಚಾರ್ಯರು ತೋರಿಸ್ತಾರೆ. ಭೇದ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ, ತುಂಬ ಕಷ್ಟ ಅಂತ. ಯಾರು ಅಭೇದವನ್ನೇ ಸಾಧನೆ ಮಾಡಿದವರ ಮುಂದೆ ಭಿದಾ ಸುಸಾಧ್ಯೇತ್ಯನುಮಾನ ಮತ್ರತೈಹಿ ಅಖಂಡ್ಯತ, ಅದು ಚೆನ್ನಾಗಿ ಭೇದ ಸಾಧನೆ ಮಾಡುವುದು ಭಾರಿ ಸುಲಭ ಅನ್ನುವುದನ್ನು ಅಖಂಡಯದ್ವ್ಯಕ್ತಂ ಅಖಂಡ ಧೀರಿದಂತ ಅದನ್ನು ಪೂರ್ತಿ ಮಧ್ವಾಚಾರ್ಯರೇ ಖಂಡನೆ ಮಾಡಿಬಿಡ್ತಾರೆ. ಯಾಕಂದರೆ ನಾನು ಮತ್ತು ಪರಮಾತ್ಮ ಭಿನ್ನ ಅಂತ ಸಾಧನೆ ಮಾಡುವುದು ತುಂಬ ಕಷ್ಟ. ಪ್ರತ್ಯಕ್ಷದಿಂದ ಸಾಧಿಸಬೇಕು, ಅನುಮಾನದಿಂದ ಸಾಧಿಸಬೇಕು. ಪ್ರತ್ಯಕ್ಷದಿಂದ ಸಾಧಿಸೋಣ ಅಂದರೆ ದೇವರನ್ನು ನಾವು ಕಂಡಿದ್ದರೆ ಆ ದೇವರು ನಾನಲ್ಲ ಅಂತ ತಿಳ್ಕೊಳ್ಬೋದಿತ್ತು. ಆದರೆ ದೇವರ ಪ್ರತ್ಯಕ್ಷ ನಮಗಿಲ್ಲ. ದೇವರ ಪ್ರತ್ಯಕ್ಷ ಇಲ್ಲದೆ ಇರುವಾಗ ಅಂತಹ ದೇವರು ನಾನಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಪ್ರತ್ಯಕ್ಷದಿಂದ ದೇವರನ್ನು ನಾನು ಭಿನ್ನ ಅಂತ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಹೋಗಲಿ, ದೇವರು ಅಂದರೆ ಸಕಲ ಗುಣ ಪರಿಪೂರ್ಣ, ಆತ ಸರ್ವತಂತ್ರ ಸ್ವತಂತ್ರ, ಅವ ಸರ್ವಜ್ಞನಾಗಿದ್ದಾನೆ, ನಾನು ಅಲ್ಪಜ್ಞ, ನನ್ನಂತಹ ಅಸ್ವತಂತ್ರ ಮತ್ತೊಬ್ಬ ಇಲ್ಲ, ನನ್ನಲ್ಲಿರುವಷ್ಟು ದೋಷಗಳು ಅದನ್ನು ಲೆಕ್ಕ ಮಾಡಲಿಕ್ಕೆ, ದೇವರಿಗೆ ನಮ್ಮ ದೋಷವನ್ನು ಲೆಕ್ಕ ಮಾಡಲಿಕ್ಕೆ ಬರುತ್ತೋ ಇಲ್ಲೋ ಅನ್ನೋ ಪ್ರಸಂಗ ಇದೆ. ಆ ಪರಮಾತ್ಮನ ಗುಣಗಳನ್ನು ಯಾರಿಗೂ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಅಂತೆ, ನಮ್ಮ ದೋಷಗಳನ್ನು ಯಾರಿಗೂ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ. ಇದೆಲ್ಲ ನಮ್ಮ ಅನುಭವ ಇರತಕ್ಕಂಥದ್ದು. ಈ ಸ್ಥಿತಿಯಲ್ಲಿ ನಾವು ದೇವರು ನಾನು ಬೇರೆ ಅಂತ ನಮ್ಗೆ ಗೊತ್ತಾಗುತ್ತಲ್ವ, ಪ್ರತ್ಯಕ್ಷವೇ ಬರ್ತದಲ್ವ. ಅಂದರೆ ಏನಾಗ್ತದೆ ಅಂತೇಳಿದರೆ, ಈ ಜೀವ ಪರಮಾತ್ಮ ಅನ್ನೋದು ನಮ್ಮ ಶರೀರದ ಮಧ್ಯ ದೇಹವೆನಿಸಿದ ಒಂದು ಹೃದಯ. ಆ ಹೃದಯದ ಒಳಗೆ ಒಂದು ಅಲ್ಪಾಕಾಶ ಇದೆ. ಆ ಆಕಾಶದಲ್ಲಿ ಹರಿಯುವ ಒಂದು ನಾಡಿ ಇದೆ. ಅದನ್ನು ಸುಷುಮ್ನ ಅಥವಾ ಬ್ರಹ್ಮನಾಡಿ ಅಂತ ಕರೀತಾರೆ. ಅತ್ಯಂತ ಸೂಕ್ಷ್ಮವಾದ ಬ್ರಹ್ಮನಾಡಿಯ ಒಳಗೆ ಜೀವ ಇದ್ದಾನೆ. ಆ ಜೀವನಲ್ಲಿ ಈ ದೇವ ತುಂಬಿಕೊಂಡಿದ್ದಾನೆ. ಜೀವನಲ್ಲಿ ಹೇಗೆ ತುಂಬಿಕೊಂಡಿದ್ದಾನೆ ಅಂದರೆ, ಅದು ಕೆಂಡ ಮತ್ತು ಬೆಂಕಿಗಳಿದ್ದಾವೆ, ಅಥವಾ ಹಾಲು ಮತ್ತು ನೀರುಗಳಿದ್ದ ಹಾಗೆ. ಹಾಲು ಮತ್ತು ನೀರು ಜೊತೆಗೆ ಸೇರಿದಾಗ ಇದು ಹಾಲು, ಇದು ನೀರು ಅಂತ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ. ಹಂಸಗಳಿಗೆ ಗೊತ್ತಾಗ್ತದೆ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾರೋ ಕವಿಗಳು ಹೇಳ್ತಾರೆ ಹಂಸ ನೀರ ಕ್ಷೀರವನ್ನು ಆ ಕಡೆ ಈ ಕಡೆ ಮಾಡಿಕೊಡ್ತದೆ ಅಂತ. ಆದರೆ ಅದು ಏನೋ ಗೊತ್ತಾಗ್ತದೋ ಅದೊಂದು ಕವಿ ಸಮಯ. ನೀರು ಹಾಲುಗಳು ಸೇರಿದಾಗ ಹಾಲು ಬೇರೆ ನೀರು ಬೇರೆ ಅನ್ನುವುದು ತಿಳಿಯುವುದು ಎಷ್ಟು ಕಷ್ಟವೋ. ದರ್ಭೆ ಮತ್ತು ಕುಶ, ದರ್ಭ ಮತ್ತು ಕುಶ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಹುಲ್ಲಿನಲ್ಲಿ. ಆದರೆ ಅವೆರಡನ್ನು ಒಟ್ಟಿಗೆ ರಾಶಿ ಹಾಕಿದಾಗ ಇದು ದರ್ಭೆ ಇದು ಕುಶ ಅಂತ ಅದನ್ನು ಬಿಡಿಸಿಕೊಡುವುದು ಎಷ್ಟು ಕಷ್ಟವೋ. ಅದನ್ನು ಬಿಡಿಸಿಕೊಟ್ಟ ಅಂದರೆ ಅವನಿಗೆ ಕುಶಲ ಅಂತ ಹೆಸರು. ಕುಶಾನ್ ಲುನಾತೀತಿ ಕುಶಲ. ಇದು ದರ್ಭೆ ಇದು ಕುಶ ಅಂತ ಪ್ರತ್ಯೇಕೀಕರಿಸುವವ, ಆ ಸ್ಪರ್ಶಜ್ಞಾನದಿಂದ ಅದನ್ನು ತಿಳಿದ ಅಂದರೆ ಅವ ಮಹಾಕುಶಲ ಅಂತ ಅರ್ಥ. ಮತ್ತು ನಾವು ದರ್ಭ ಯಾವುದು ಕುಶ ಯಾವುದು ಅಂತ ಹೇಗೆ ತೀರ್ಮಾನ ಮಾಡಬೇಕು? ಅದಕ್ಕೆ ವಸಂತ ಕಾಲದಲ್ಲಿ ಹೋದಾಗ ಆ ದರ್ಭೆಯ ಗಿಡದಲ್ಲಿ ಮಧ್ಯದಲ್ಲಿ ಹೂ ಬಂದಿತ್ತು ಅಂತ, ಒಂದು ಕೋಲು ಬಂದು ಹೂ ಬಂದಿದ್ದರೆ
ಅದು ಅಪ್ರಸೂನ ಕುಶಾಸ್ಮೃತ, ಅದು ದರ್ಭೆ ಅಂತ ತೀರ್ಮಾನ ಮಾಡಬೇಕು. ಯಾಕಂದರೆ ಅದು ಪುಷ್ಪ ಬರದೇ ಹೋದರೆ ಸಪ್ರಸೂನಾ ಸ್ಮೃತ ದರ್ಭ, ಅಪ್ರಸೂನಾ ಕುಶಾಸ್ಮೃತ, ಇಷ್ಟು ವ್ಯತ್ಯಾಸ ಅದಕ್ಕೆ. ಅದರಲ್ಲಿ ಹೂ ಬಂದಿದೇ ಇಲ್ಲ. ಅದರ ಹುಲ್ಲನ್ನು ನೋಡಿ ಇದು ಕುಶವೋ ದರ್ಭವೋ ಅಂತ ತೀರ್ಮಾನ ಮಾಡಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಅದು ಪರಸ್ಪರ ಸದೃಶವಾಗಿದ್ದಾವೆ. ಹೀಗೆ ಜೀವನೂ ಜ್ಯೋತಿ, ಪರಮಾತ್ಮನೂ ಜ್ಯೋತಿ. ನಮ್ಮ ಒಳಗೆ ತುಂಬಿರತಕ್ಕಂತಹ ಪರಮಾತ್ಮ ಜೀವನ ಒಳಗೆ ಅಂತರಾತ್ಮನಾಗಿ ಪ್ರವೇಶ ಮಾಡಿರುವುದರಿಂದ ಈ ಜೀವ ಪರಮಾತ್ಮನನ್ನು ಭಿನ್ನ ಅಂತ ತಿಳಿಯುವುದು ತುಂಬ ಕಷ್ಟ. ಆದ್ದರಿಂದ ಏನಾಗ್ತದೆ, ದುಃಖದಿಂದ ತುಂಬಿದಂತಹ ಈ ಜೀವ ನನ್ನ ಒಳಗಿರುವ ದೇವರೇ ದುಃಖಿಯಾಗಿದ್ದಾನೆ ಅಂತ ಅಂದುಕೊಳ್ಳುವ ಪ್ರಸಂಗ ಇದೆ. ನಾವೆಲ್ಲ ಮಧ್ವ ಸಿದ್ಧಾಂತದಲ್ಲಿ ಬಂದಿದ್ದೇವೆ, ತೊಂದರೆ ಇಲ್ಲ, ನಮಗೇನು ನಾವೆಲ್ಲ ಹಾಗೆ ತಿಳ್ಕೊಳ್ಳೋಲ್ಲ ಅಂತ ನಮ್ಮನ್ನು ನಾವು ಹೇಳ್ತೇವೆ. ಆದರೆ ಸ್ವಲ್ಪ ವೇದಾಂತದ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಜೀವ ಪರಮಾತ್ಮರ ಭೇದ ಜ್ಞಾನ ಅನ್ನೋದು ಅತ್ಯಂತ ಸೂಕ್ಷ್ಮ ಸ್ಥಿತಿಯಲ್ಲಿ ಬಂದು ನಿಂತುಕೊಳ್ಳುತ್ತದೆ. ಅಣೀಯ ಅಣುರೇಷ ಧರ್ಮ, ಜೀವ ಬ್ರಹ್ಮರ ಭೇದ ಅನ್ನೋದು ಒಂದು ಅಣು ಅಂತೆ, ಅತ್ಯಂತ ಸೂಕ್ಷ್ಮವಾದ ವಿಷಯ. ದೃಶ್ಯತೆ ತ್ವಗ್ರಿಯ ಬುದ್ಧಿಯ, ಅತ್ಯಂತ ಅಗ್ರಿಯ ಅಂದರೆ ಚೂಪಾದ ಬುದ್ಧಿ ಇದ್ದರೆ ಮಾತ್ರ ಇದನ್ನು ತಿಳಿಯುವುದಕ್ಕೆ ಸಾಧ್ಯ. ಬರೀ ಶಬ್ದದಿಂದ ನಾವು ತಿಳ್ಕೊಂಡಿದ್ದೇವೆ, ಆ ಶಬ್ದದಿಂದ ತಿಳಿದದ್ದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ತುಂಬ ಸೂಕ್ಷ್ಮವಾದ ದೃಷ್ಟಿ ಬೇಕು. ಅದು ಜೀವಬ್ರಹ್ಮರ ಭೇದದ ಜ್ಞಾನ ಬಹಳ ಕಷ್ಟ. ಯಾಕೆ? ಅವನು ನೀರಿನಲ್ಲಿ ತುಂಬಿದಂತಹ ಸೂರ್ಯನನ್ನೇ ಸೂರ್ಯ ಅಂತ ತಿಳ್ಕೊಂಡ ಹಾಗೆ ಈ ಶರೀರದಲ್ಲಿ ಆತ್ಮ ಇದ್ದಾನೆ, ಅವನು ನಿಜವಾಗಿ ಪ್ರತಿಬಿಂಬನಾಗಿದ್ದಾನೆ. ಆ ಪ್ರತಿಬಿಂಬವನ್ನೇ ಬಿಂಬ ಅಂತ ತಿಳ್ಕೊಳ್ತಾನೆ. ಈ ಜೀವವೇ ಪರಮಾತ್ಮ ಅಂತ ಜೀವ ತಿಳ್ಕೊಳ್ತಾನೆ. ತಿಳ್ಕೊಳ್ಳುವುದೇ ಹೊರತು ಅದು ವಾಸ್ತವ ಅಲ್ಲ ಅನ್ನುವುದನ್ನು ನಾನು ಈ ಸೂರ್ಯನನ್ನು ನೋಡಿ ಕಲಿತೆ. ಅದರಿಂದ ಇವರು ಮಧ್ವಾಚಾರ್ಯರ ಅನುಯಾಯಿಗಳು, ಈ ಬ್ರಾಹ್ಮಣರು, ಅವಧೂತರು. ಅವರು ನಾನು ನೀರಿನಲ್ಲಿ ಕಂಡಂತಹ ಸೂರ್ಯ ಪ್ರತಿಬಿಂಬದಿಂದ ಕಲ್ತದ್ದೇನು ಅಂದರೆ ಬಿಂಬ ಪ್ರತಿಬಿಂಬಗಳಿಗೆ ಭೇದ ಇದೆ ಅನ್ನೋದನ್ನು ಕಲಿತೆ ಅಂತ ಹೇಳ್ತಾರೆ. ಬಿಂಬ ಪ್ರತಿಬಿಂಬ ಭೇದ ಅಂದರೆ ಯಾವುದು ಅಂತ ಹೇಳಿದರೆ ಜೀವ ಪರಮಾತ್ಮರ ಭೇದ ಅಂತ ಅರ್ಥ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ತಾಂತರಂ ಸ್ವಾಮಿನ್ ನಿರ್ದೋಷಮದ್ದೋಷಂ ವಿವೇಚಯ ನಮೋಸ್ತುತೆ ಅಥವಾ ವಿರೇಚಯ ನಮೋಸ್ತುತೆ. ಇದು ದೇವರಲ್ಲಿ ಪ್ರತಿನಿತ್ಯ ಮಾಡಬೇಕಾದಂತಹ ಒಂದು ಪ್ರಾರ್ಥನೆ. ನಾರಾಯಣ ಪಂಡಿತರು ಯೋಗ ದೀಪಿಕೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಬಿಂಬೋಸಿ, ಓ ದೇವರೇ ನೀನು ಬಿಂಬನಾಗಿರುವಿ. ಪ್ರತಿಬಿಂಬೋಸ್ಮಿ, ನಾನು ಪ್ರತಿಬಿಂಬನಾಗಿದ್ದೇನೆ. ತವ ಯದ್ಯಪಿಚ ಅಂತರಂ, ನಿನಗೂ ನನಗೂ ಸಿಕ್ಕಾಪಟ್ಟೆ ಅಂತರ ಇದೆ. ನೀನು ಸರ್ವತಂತ್ರ ಸ್ವತಂತ್ರನಾದರೆ ನಾನು ಸರ್ವ ಪರತಂತ್ರನಾಗಿದ್ದೇನೆ. ಇಷ್ಟು ಅಂತರ ಇದ್ದರೂ ಕೂಡ ನೀನು ಬಿಂಬ, ನಾನು ಪ್ರತಿಬಿಂಬ. ಸಾಮಾನ್ಯ ಬಿಂಬ ಪ್ರತಿಬಿಂಬ ಹೇಗಿರ್ತದೆ, ಇದು ಹೇಗಿರ್ತದೋ ಪ್ರತಿಬಿಂಬ ಹಾಗೇ ಇರ್ತದೆ. ಆದರೆ ನಂದು ನಿಂದು ಬಿಂಬ ಪ್ರತಿಬಿಂಬ ಭಾವ ಹಾಗಲ್ಲ. ನೀನು ಪರ್ವತ ಆದರೆ ನಾನು ಪ್ರಪಾತ, ನೀನು ಸಿಂಧು ಆದರೆ ನಾನು ಬಿಂದು. ಆದರೂ ಕೂಡ ನಮ್ಮಿಬ್ಬರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇದೆ. ತವ ಯದ್ಯಪಿಚ ಅಂತರಂ ಬಿಂಬೋಸಿ ಪ್ರತಿಬಿಂಬೋಸಿ. ನೀನು ಏನು ಮಾಡು, ನನ್ನ ಬಿಂಬವಾಗಿರತಕ್ಕಂಥ ನೀನು ಏನು ಮಾಡಬೇಕು, ನನ್ನಲ್ಲಿ ಏನೇನು ದೋಷ, ಸ್ವಾಮಿ ನಿರ್ದೋಷ ಮದ್ದೋಷಂ ವಿವೇಚ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ, ನನ್ನಲ್ಲಿ ಅದೇ ಜಾಸ್ತಿ ಇದೆ. ನನ್ನಲ್ಲಿರತಕ್ಕಂಥ ದೋಷವನ್ನು ನೀನು ನನ್ನಿಂದ ದೂರ ಮಾಡು ಸ್ವಾಮಿ. ನೀನು ಬಿಂಬನಾಗಿರುವಿ ಅಲ್ವಾ, ಬಿಂಬದ ಹಾಗೆ ಪ್ರತಿಬಿಂಬ ಆಗಬೇಕಲ್ವಾ. ಹಾಗಾದರೆ ಬಿಂಬದ ಹಾಗೆ ಪ್ರತಿಬಿಂಬ ಆಗಬೇಕೆ ಹೊರತು ಬಿಂಬವೇ ಪ್ರತಿಬಿಂಬ ಆಗುವುದಲ್ಲ. ಹಾಗಾದರೆ ನಮ್ಮಲ್ಲಿ ಸಾರೂಪ್ಯ ಬರಬೇಕು, ಭಗವತ್ ಸಾರೂಪ್ಯ ಬರಬೇಕಾದ್ರೆ ನನ್ನಲ್ಲಿರುವ ದೋಷವನ್ನೆಲ್ಲ ನೀನು ತೆಗಿಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವ ಮಾತಿದೆ. ದೇವರು ಬಿಂಬ, ನಾವು ಪ್ರತಿಬಿಂಬ ಅನ್ನುವುದನ್ನು ಸಾಮಾನ್ಯವಾಗಿ ಎಲ್ಲರೂ ಒಪ್ತಾರೆ. ಈ 21 ಭಾಷ್ಯಗಳು ಮಧ್ವಾಚಾರ್ಯರ ಹಿಂದೆ ಇತ್ತು. ಆ 21 ಭಾಷ್ಯಗಳಲ್ಲಿ ಸುಮಾರು 18 ಭಾಷ್ಯಗಳು ಬಿಂಬ ಪ್ರತಿಬಿಂಬ ಭಾವವನ್ನು ಒಪ್ತವೆ. ದೇವತೆ ಭಗವಂತನಲ್ಲೂ ಜೀವನಲ್ಲೂ ಬಿಂಬ ಪ್ರತಿಬಿಂಬ ಭಾವವನ್ನು ಒಪ್ತಾರೆ. ಆದರೆ ಬಿಂಬ ಪ್ರತಿಬಿಂಬಗಳೆರಡು ಒಂದೇ ಅಂತ ಹೇಳುವ ಸಿದ್ಧಾಂತ ಮಾಡಿಬಿಟ್ಟಿದ್ದಾವೆ ಆ ಭಾಷೆಗಳೆಲ್ಲ. ಬಿಂಬ ಪ್ರತಿಬಿಂಬಯೋರೈಕ್ಯಂ ಅಂತ ಅವರ ಸಿದ್ಧಾಂತ. ಬಿಂಬ ಬೇರೆ ಅಲ್ಲ, ಪ್ರತಿಬಿಂಬ ಬೇರೆ ಅಲ್ಲ. ಬಿಂಬ ಹೋದರೆ ಪ್ರತಿಬಿಂಬ ಹೋಗುತ್ತೆ ನೋಡಿ, ಅದಕ್ಕೆ ಅಂತ ಅವರ ಉದಾಹರಣೆ. ಬಿಂಬ ಇಲ್ಲದೆ ಹೋದರೆ ಪ್ರತಿಬಿಂಬ ಇರುವುದಿಲ್ಲ, ಬಿಂಬ ಇದ್ದರೆ ಮಾತ್ರ ಪ್ರತಿಬಿಂಬ ಇರ್ತದೆ. ಆದ್ದರಿಂದ ಬಿಂಬ ಬೇರೆ ಅಲ್ಲ, ಪ್ರತಿಬಿಂಬ ಬೇರೆ ಅಲ್ಲ. ಅಲ್ಲ, ಬಿಂಬ ಪೂರ್ವಕ್ಕೆ ಮುಖ ಮಾಡಿದರೆ ಪ್ರತಿಬಿಂಬ ಪಶ್ಚಿಮಕ್ಕೆ ಮುಖ ಮಾಡಿರ್ತದಲ್ಲ, ಬಿಂಬ ಬಲಗೈಯನ್ನು ಎತ್ತಿದರೆ ಪ್ರತಿಬಿಂಬ ಎಡಗೈಯನ್ನು ಎತ್ತುತ್ತಲ್ವ ಅಂತೆಲ್ಲ ಪ್ರಶ್ನೆ ಮಾಡಿದರೆ ಅದಕ್ಕೆಲ್ಲ ಅವರ ಹತ್ರ ಉತ್ತರ ಸಿದ್ಧ ಇದೆ. ವೈಜ್ಞಾನಿಕವಾದ ಉತ್ತರ, ನಾವು ಖಂಡನೆ ಮಾಡಲಿಕ್ಕೆ ಬರೋಲ್ಲ, ಸ್ಪಷ್ಟವಾದ ಉತ್ತರ ಹೇಳ್ತಾರೆ. ಬಿಂಬ ಪೂರ್ವಕ್ಕೆ ಮುಖ ಮಾಡಿದರೆ ಪ್ರತಿಬಿಂಬ ಪಶ್ಚಿಮಕ್ಕೆ ಮುಖ ಮಾಡಿದೆ ಅಂತ ಕಾಣಿಸುವುದೇ ಹೊರತು ನಿಜವಾಗಿ ಅದು ಪಶ್ಚಿಮಕ್ಕೆ ಮುಖ ಮಾಡಿರೋದು ಎಲ್ಲ ಕಾಣಿಕೆ. ವಿಮತಂ ಮಿಥ್ಯಾ ದೃಶ್ಯತ್ವ, ಅದು ಕಾಣಿಸುವುದು. ಯಾಕಂದರೆ ಅಲ್ಲಿ ಕನ್ನಡಿ ಇಟ್ಟಿದ್ದಿ, ಕನ್ನಡಿ ನಿಮಗೆ ಮುಖ ಮಾಡಿ ಇಟ್ಟದ್ರಿಂದ ಅದು ಹಾಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲ, ನಿನ್ನ ಮೈ ಮೇಲೆ ಬಿದ್ದ ಬೆಳಕು ಅಲ್ಲಿಗೆ ಹೋಗಿ ಅದು ಈಗ ನಿನ್ನ ಕಣ್ಣಿಗೆ ಕಾಣಿಸುವುದರಿಂದ ತಿರುಗಿ ಕಾಣಿಸುತ್ತೆ.
ಅದು ಕಾಣಿಸುವುದು ಹಾಗೆ, ಕಾಣಿಕೆಯೇ ಹೊರತು ಇರುವುದು ಹಾಗಲ್ಲ. ಮತ್ತು ನೀನು ಬಲಗೈ ಎತ್ತಿದರೆ ಎಡಗೈ ಯಾಕೆ ಎತ್ತುತ್ತೆ? ಅದು ಹೀಗೆ ಹೋಗಿ ತಿರುಗಿ ಬಂದಾಗ ಆ ಕೈ ಆ ಕಡೆ ಹೋಗುತ್ತೆ ಅಷ್ಟೇ. ಅದು ಹೀಗೆ ಬಂದು ಆ ಕಡೆ ತಿರುಗಿ ನಿಂತಿರ್ತದಲ್ಲ, ತಿರುಗಿ ನಿಂತದ್ರಿಂದ ಅದು ಆ ಕಡೆಗೆ ಹೋಗುತ್ತೆ. ಅಲ್ಲ, ಪ್ರತಿಬಿಂಬ ಅದು ತಿರುಗಿ ನಿಂತಿದೆ ಅಂದರೆ ಬಿಂಬಕ್ಕಿಂತ ಬೇರೆ ಆಯ್ತಲ್ಲ? ಇಲ್ಲ, ಅದು ಬೆಳಕು ಮಾತ್ರ, ಇವನ ಮೇಲೆ ಬಿದ್ದ ಬೆಳಕು ಮಾತ್ರ, ಅದಿಲ್ಲ. ಆಚಾರ್ಯರು ಹೇಳ್ತಾರೆ, ಬೆಳಕು ಉಂಟೋ ಇಲ್ಲೋ, ನೀನು ಬೆಳಕು ಅಂತಲೇ ಒಪ್ಪು, ಇವನ ಮೇಲೆ ಬಿದ್ದ ಬೆಳಕೇ ಅಲ್ಲಿ ಬೆಳಕಾಗಿ ಪ್ರತಿಬಿಂಬ ಆದದ್ದು ಅಂತ. ಆ ಬೆಳಕು ಉಂಟಲ್ವ, ಬೆಳಕನ್ನು ನೀವು ಪ್ರತಿಬಿಂಬ ಅಂತ ಹೇಳುವುದು, ಇವನನ್ನೇ ಪ್ರತಿಬಿಂಬ ಅಂತ ಹೇಳುವುದು. ಇವನ ಮೇಲೆ ಬಿದ್ದ ಬೆಳಕು ಅಲ್ಲಿ ಪ್ರತಿಫಲಿಸಿದಾಗ ಅಲ್ವ ನೀನು ಪ್ರತಿಬಿಂಬ ಅಂತ ಹೇಳುವುದು. ಆ ಬೆಳಕು ಇವನಿಗೋ ಬೇರೆಯೋ? ಆ ಬೆಳಕು ಇವನಿಗಿಂತ ಬೇರೆ, ಹಾಗಾದರೆ ಪ್ರತಿಬಿಂಬ ಬೇರೆ ಆಯ್ತಲ್ಲ. ವ್ಯಾಸತೀರ್ಥರಂತೂ ಬಿಡುವುದೇ ಇಲ್ಲ, ಹಿಡ್ಕೊಂಡು ಜಜ್ಜಿ ಚಟ್ನಿ ಮಾಡಿ ಅದಕ್ಕೊಂದು ಒಗ್ಗರಣೆ ಹಾಕಿಡ್ತಾನೆ, ವ್ರತಕ್ಕೆ ಬರಲಿ ಬಿಡ್ಲಿ ಮಾಡಿಟ್ಟಿರ್ತಾನೆ. ಅಷ್ಟು ಬಿಂಬ ಪ್ರತಿಬಿಂಬ ಭೇದ ಪ್ರತಿಪಾದನೆ ಅನ್ನೋದೇ ದೊಡ್ಡ ವಿಷಯ. ಆಗ ಬಿಂಬ ಪ್ರತಿಬಿಂಬಗಳು ಎರಡೂ ಭಿನ್ನವಾಗಿದ್ದಾವೆ. ಪ್ರತಿಬಿಂಬದ ಮೂಲಕ ಬಿಂಬವನ್ನು ಎಳೆಯುವುದಕ್ಕೆ ಬರುತ್ತೆ. ಪ್ರತಿಬಿಂಬ ಬೇರೆ, ಬಿಂಬ ಬೇರೆ. ಪ್ರತಿಬಿಂಬದಿಂದ ಬಿಂಬವನ್ನು ತಿಳಿಲಿಕ್ಕೆ ಬರ್ತದೆ, ಎಳಿಲಿಕ್ಕೆ ಬರ್ತದೆ. ಹನುಮಂತ ದೇವರು ಹಾರುವಾಗ ಅವನ ಛಾಯೆಯನ್ನು ಹಿಡಿದು ಎಳೆದಂತಹ ಘಟನೆಗಳುಂಟು. ಇಂಥದ್ದೆಲ್ಲ ವಿಷಯಗಳು ಅಲ್ಲಿಗೆ ಉಪಯೋಗಕ್ಕೆ ಬರ್ತಾರೆ. ಅಂತೂ ಬಿಂಬ ಪ್ರತಿಬಿಂಬಗಳು ಭಿನ್ನವಾಗಿದ್ದಾವೆ ಅನ್ನುವುದನ್ನು ಪ್ರತಿ ಸೂರ್ಯನಿಂದ ನಾನು ನೋಡಿ ಕಲಿತೆ. ನಾವು ಇಲ್ಲಿ ಬಿಂಬನಾದಂತಹ ಪರಮಾತ್ಮ ಪ್ರತಿಬಿಂಬನಾದಂತಹ ಜೀವನಿಗಿಂತ ಭಿನ್ನನಿದ್ದಾನೆ. ಇದು ಸೂರ್ಯ ಚಂದ್ರರಿಂದ ಕಲಿತಂತಹ ಎರಡೆರಡು ವಿದ್ಯೆಗಳು. ಇದಾದ ಮೇಲೆ ಒಂದು ವಿದ್ಯೆ, ಅದನ್ನು ಇವತ್ತೊಂದು 3-4 ನಿಮಿಷದಲ್ಲಿ ಹೇಳಿ ಉಪಸಂಹಾರ ಮಾಡ್ತೇನೆ. ಮುಂದಿನದ್ದು ಸ್ವಲ್ಪ ಉದ್ದದ್ದು, ಯಾಕಂದ್ರೆ ನಮ್ಮ ಸಂಸಾರದ ಘಟನೆ ಅದು. ಯಾಕಂದರೆ ಇಲ್ಲಿಗೆ 7 ವಿಷಯ ಆಯಿತಲ್ವ, 7 ಅದರಿಂದ 8ನೇದ್ದು ಯಾವುದು ಅಂದರೆ ಕಪೋತಃ, 9ನೇದ್ದು ಅಜಘರಃ, 10ನೇದ್ದು ಸಿಂಧು ಅಂತ ಹೀಗೆ ಇವ ಕಲಿತಾ ಹೋಗ್ತಾನೆ. ಅದರಲ್ಲಿ ಕಪೋತ ಉಂಟಲ್ಲ, ಅದು ನಮ್ಮದೇ ಸ್ವಲ್ಪ ಘಟನೆ ಇಲ್ಲ. ಕಪೋತ ಅಂದರೆ ಪಾರಿವಾಳ. ಆ ಪಾರಿವಾಳಕ್ಕೆ ಒಂದು ಮದುವೆ ಆಯಿತು. ಪಾರಿವಾಳಕ್ಕೆ ಪಾರಿವಾಳಿಯ ಜೊತೆಗೆ ಮದುವೆ ಆಯಿತು. ಈ ಕನ್ನಡ ಸ್ವಲ್ಪ ವಿಚಿತ್ರ. ಒಂದು ಸಂಸ್ಕೃತದಲ್ಲಿ ಕಪೋತವು ಕಪೋತಿಯ ಜೊತೆಗೆ ಸಂಸಾರವನ್ನು ಮಾಡಿತು. ಕಪೋತಿಗೆ ಎಂತಹ ಸಂಸಾರ ಅಂತ ಹೇಳಿದರೆ, ಕಪೋತಿಗೆ ಜ್ವರ ಬಂದರೆ ಕಪೋತಕ್ಕೆ ಸಿಕ್ಕಾಪಟ್ಟೆ ನೋವಂತೆ. ಅದನ್ನೆಲ್ಲ ವರ್ಣನೆ ಮಾಡ್ತಾನೆ ಈ ಅವಧೂತ. ವಸ್ತುತಃ ಇವನು ಆನಂದವಾಗಿ ಶುದ್ಧವಾಗಿದ್ದಾನೆ, ಆದರೆ ಆಕೆಗೆ ಏನಾದರೂ ಆಯಿತು ಅಂದರೆ ಇವ ಬದುಕಿಯೇ ಇರುವುದಿಲ್ಲ ಅನ್ನುವಷ್ಟು ಅದರ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡ. ಅದು ಹೇಗೆ? ದೃಷ್ಟಿಂ ದೃಷ್ಟಿಯ, ಅವಳ ಕಣ್ಣಿಗೆ ಇವನ ಕಣ್ಣು ತಾಗಿತು ಅಂದರೆ ಇವನಿಗೆ ಇವನ ಬಗ್ಗೆ ಪ್ರಜ್ಞೆಯೇ ಇಲ್ಲ, ಅವಳೇ ನಾನು ಅನ್ನುವಷ್ಟು ಪ್ರೀತಿ ಅಂತ ಇವನಿಗೆ. ಆ ಕಪೋತಿಯ ಜೊತೆಗೆ ಅಷ್ಟು ದೃಷ್ಟಿಂ ದೃಷ್ಟಿಯ, ಅಂಗಂ ಅಂಗೇನ, ಎಲ್ಲ ಪರಸ್ಪರ ಬುದ್ಧಿಯ. ಆಕೆ ಏನು ಆಲೋಚನೆ ಮಾಡ್ತಾಳೋ ಅದು ಥಟ್ ಅಂತ ಇವನಿಗೆ ಹೊಡೆದು ಬಿಡ್ತದೆ. ಅಂದರೆ ಅವಳ ಆಲೋಚನೆಯೇ ಇವನ ಆಲೋಚನೆ. ಇಲ್ಲಿಯ ತನಕ ಸಂಸಾರ ಗಟ್ಟಿಯಾಯಿತು. ನಮ್ಮದೇ ಯೋಚನೆ ಮಾಡಬೇಕು, ಇದು ಬೇರೆ ಬೇರೆ ಅಲ್ಲ. ಅದು ಹೇಳುವುದೆಲ್ಲ ನಮ್ಮದೇ ಘಟನೆ. ಆಮೇಲೆ ಅಕಸ್ಮಾತ್ತಾಗಿ ಅವಳಿ ಮೊಟ್ಟೆಗಳನ್ನು ಹೆತ್ತಿದೆ ಆ ಕಪೋತಿ 2 ಮೊಟ್ಟೆಗಳನ್ನು ಹೆತ್ತಿತು. ಆ 2 ಮೊಟ್ಟೆಗಳಿಗೂ ಕೂಡ ಕಾವು ಕೊಟ್ಟಿತು. ಅದು ಕಾವು ಕೊಡುವಾಗ ಈ ಮನುಷ್ಯ ಇದಾನಲ್ಲ, ಕಪೋತ ಇದ್ದಾನಲ್ಲ, ಅವನಿಗೆ ಬೇರೆ ಯಾವ ಆಲೋಚನೆ ಇಲ್ಲ ಅಂತೆ. ನಮ್ಮ ಮೊಟ್ಟೆಯಿಂದ ಯಾವಾಗ ನಮ್ಮ ಮರಿ ಹೊರಗೆ ಬರುತ್ತೆ ಅಂತ ಅದೇ ಆಲೋಚನೆ. ಈಗ ಹೆಣ್ಣು ತನಗೆ ಕಾವು ಕೊಡ್ಲಿಕ್ಕೆ ಬರ್ತಿದ್ರೆ ತಾನು ಕಾವು ಕೊಡ್ತಿದ್ದ, ಬುಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ತನ್ನ ಕಪೋತಿ ಕಾವು ಕೊಡ್ತಾ ಇದ್ದರೆ ಇವನು ನೋಡ್ತಾ ಅಲ್ಲೇ ಕೂತಿರ್ತಾನೆ. ಅಷ್ಟು ಅದು ಹೆತ್ತದ್ದು ಹೇಗೆ ಅಂದರೆ ಇವನ ಸನ್ನಿಧಿಯಲ್ಲೇ ಹೆತ್ತಿತು ಅಂತ ಈ ಕಥೆಯನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅಂತೂ ಆ 2 ಪುಟ್ಟ ಚೂಚಿ ಅಂತ ಶಬ್ದ ಮಾಡ್ತಕ್ಕಂತಹ 2 ಮಗು ಹುಟ್ಟಿದ ಮೇಲೆ ಇವರಿಬ್ಬರ ಮನಸ್ಸು ಅದರಲ್ಲಿ ಏಕೀಭೂತವಾಯ್ತಂತೆ. ಅಲ್ಲಿಯ ತನಕ ಇವರಿಬ್ಬರು ಅಷ್ಟು ಒಟ್ಟಿಗಿದ್ದವರು ಈಗ ಅದರ ಕಾರಣದಿಂದ ಒಟ್ಟಾದರಂತೆ. ಅದ್ವೈತಂ ಸುಖ ದುಃಖಯೋರನುಗತಂ ಅಂತ ಬಹುಭೂತಿ ಹೇಳ್ತಾನೆ ಉತ್ತರ ರಾಮಚರಿತೆಯಲ್ಲಿ. ಹಾಗೆ ಮಕ್ಕಳು ಅಂತ ಹೇಳಿದರೆ ಈ ಇಬ್ಬರನ್ನು ಕೂಡ ಜೋಡಿಸ್ತಕ್ಕಂಥ ಒಂದು ಹಗ್ಗ ಇದ್ದ ಹಾಗೆ. ಆದರೆ ಇವರಿಬ್ಬರು ಅದರ ಮೂಲಕ ಒಂದಾದರು. ಆ 2 ಮಕ್ಕಳು ಅಂತ ಹೇಳಿದರೆ ಅಷ್ಟು ಪ್ರೀತಿ. ಮಕ್ಕಳಿಗೋಸ್ಕರ ಆಹಾರವನ್ನು ತರುವುದಕ್ಕೆ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದರು. ತಾವು ಹೊಟ್ಟೆಗೆ ಕಡಿಮೆ ಮಾಡಿಕೊಂಡು ಮಕ್ಕಳಿಗೇ ತಂದುಕೊಟ್ಟು ಮಕ್ಕಳು ತಿಂದು ಉಳಿಸಿದ ಮೇಲೆ ಅದನ್ನು ತಿನ್ನುವುದಂತೆ. ಮಕ್ಕಳ ಹೊಟ್ಟೆ ಭರ್ತಿ ಆಯ್ತಲ್ಲ ಅಂತ ಆಮೇಲೆ ಅದನ್ನು ತಿನ್ನುವುದು. ಈ ರೀತಿಯಲ್ಲಿ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಿದ್ದಾರೆ. ಒಂದು ದಿವಸ ಇವುಗಳಿಗೆ ಇನ್ನಷ್ಟು ಆಹಾರ, ಮಕ್ಕಳು ದೊಡ್ಡದಾಗಿದ್ದಾವೆ, ನಮ್ಮ ಹೊಟ್ಟೆಗೆ ಕೊಟ್ಟಷ್ಟು ಮಕ್ಕಳಿಗೆ ಕೊಟ್ಟರೆ ಸಾಕಾಗುವುದಿಲ್ಲ, ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ, ತುಂಬ ಜಾಸ್ತಿ ತರಬೇಕು ಅಂತ ಹೋದವರು ಮಧ್ಯಾಹ್ನ ಆದರೂ ಕೂಡ ಬರಲಿಲ್ಲ. ಸ್ವಲ್ಪ ಇನ್ನೂ ಜಾಸ್ತಿ ತರಬೇಕು ಅಂತ ತಮ್ಮ ಬಾಯಿಯಲ್ಲಿ ತುಂಬಿಸಿಕೊಂಡು ರೆಕ್ಕೆಯಲ್ಲಿ ಅಂಟಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಬರ್ತಾ ಇರಬೇಕಾದ್ರೆ ಬಂದು ನೋಡಿದರೆ 2 ಮಕ್ಕಳು ಕೂಡ ಒಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಒಬ್ಬ ಬಲೆ ಬೀಸಿ ಹೋಗಿದ್ದಾನೆ. ಈ 2 ಮಕ್ಕಳು ಕೂಡ ಹಾರುವುದಕ್ಕೆ ಕಲ್ತಿದ್ದಾವೆ. ಇವುಗಳು ಆ ಕಡೆ ಹಾರಿದಾಗ ಅವುಗಳು ಹೊರಗೆ ಹಾರಿದ್ದಾವೆ. ಹೊರಗೆ ಹಾರಿದವುಗಳು ಅಲ್ಲಿ ಚೆಲ್ಲಿದ್ದ ಧಾನ್ಯವನ್ನು ನೋಡಿ ತಿನ್ನಲಿಕ್ಕೆ ಅಂತ ಇಳಿದಿದ್ದಾವೆ. ಇಳಿದವುಗಳು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾವೆ.
ಇದನ್ನು ನೋಡಿ ಆ ತಾಯಿ ಪಕ್ಷಿಗೆ ಎಷ್ಟು ದುಃಖವಾಯಿತು. ಅದು ಗಾಳಿ ಬೀಸಿದಾಗ ಬಾಳೆ ಮರ ದಿಂಡಿನ ಹಾಗೆ ಅತ್ತಿತ್ತ ಅಲುಗಾಡಿ ಹೋಯ್ತಂತೆ. ನನ್ನ ಮಕ್ಕಳು ಇಲ್ಲಿ ಸತ್ತಿದ್ದಾರೆ ಅಂತಾದರೆ ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಹೋಗಿ ತಾನು ಆ ಮಕ್ಕಳ ಜೊತೆಗೆ ಅಲ್ಲಿ ಸಿಕ್ಕಾಕಿಬಿಟ್ಟಿತ್ತು. ತಾನು ಬಲೆಯಲ್ಲಿ ಹೋಗಿ ಬಿದ್ದಿತ್ತು. ಈ ಬಲೆಯಲ್ಲಿ ಬಿದ್ದದ್ದನ್ನು ನೋಡಿ ಗಂಡು ಹಕ್ಕಿ ನೋಡ್ತದೆ. ಅದೆಲ್ಲ ಇತಿಹಾಸವನ್ನು ಆಲೋಚನೆ ಮಾಡ್ತದೆ. ಎಂಥ ಹೆಂಡತಿ, ನನ್ನನ್ನು ಪ್ರತ್ಯೇಕವಾಗಿ ನೋಡಿದವಳೇ ಅಲ್ಲ, ಅವಳಿಗೆ ಹೊಟ್ಟೆಗಿಲ್ಲದೆ ಹೋದರೂ ನನಗೆ ಆಹಾರವನ್ನು ಹಾಕಿ ಪೋಷಣೆ ಮಾಡಿರ್ತಕ್ಕಂಥವಳು. ನಾನು ಅಂತೇಳಿದರೆ ಅವಳಿಗೆ ಅವಳ ಆತ್ಮಕ್ಕಿಂತ ಹೆಚ್ಚಿನದ್ದು. ಅಂತಹ ಅವಳೇ ಅಲ್ಲಿ ಬಿದ್ದಿದ್ದಾಳೆ ಅಂದರೆ ನಾನು ಬದುಕಿ ಏನು ಪ್ರಯೋಜನ ಅಂತ ಅವ ಯೋಚನೆ ಮಾಡ್ತಾನೆ. ಸೋಹಂ ಶೂನ್ಯಗೃಹೇ ದೀನಃ ಮೃತದಾರಃ ಮೃತಪ್ರಜಃ ಜಿಜೀವಿಷೆ ಕಿಮರ್ಥಂ ವಾ ವಿಧುರಃ ದುಃಖಜೀವಿತ. ನಾನು ವಿಧುರನಾಗಿ ಹೆಂಡತಿಯನ್ನು ಕಳ್ಕೊಂಡು, ಮೃತದಾರಃ ಮೃತಪ್ರಜಃ ಮಕ್ಕಳು ಸತ್ತಿದ್ದಾರೆ, ಅವರ ಜೊತೆಗೆ ಆನಂದವಾಗಿದ್ದ ಮನೆ, ನಾಳೆ ಮನೆಯಲ್ಲಿ ಯಾವುದು ಆ ಕಡೆ ಈ ಕಡೆ ಗೂಡಿನಲ್ಲಿ ಏನು ನೋಡಿದ್ರು ಆ ಮಗು ಇಲ್ಲಿ ಏನು ಮಾಡ್ತಿತ್ತು, ಈ ಆಟದ ಕೋಣೆಯಲ್ಲಿ ಏನು ಮಾಡ್ತಿತ್ತು, ಈ ಸ್ನಾನದ ಕೋಣೆಯಲ್ಲಿ ಆ ಮಗು ಹೇಗಿರ್ತಿತ್ತು, ನಾಳೆ ಈ ಮನೆಯಲ್ಲಿ ನನಗೆ ಎಲ್ಲಿ ನೋಡಿದ್ರು ಅದರದ್ದೇ ನೆನಪಲ್ವಾ. ಅಡಿಗೆ ಮನೆಗೆ ಹೋದರೆ ನನ್ನ ಹೆಂಡತಿಯದ್ದೇ ನೆನಪಾಗೋದಲ್ವ. ಅವರು ಇಲ್ಲದೇ ಇದ್ದ ಮನೆಯಲ್ಲಿ ನಾನು ಬದುಕಿ ಏನು ಪ್ರಯೋಜನ ಅಂತ ಹೇಳಿ ಯೋಚನೆ ಮಾಡಿ ಸೀದಾ ಹೋಗಿ ತಾನು ಬಲೆಯಲ್ಲಿ ಬಿದ್ದು ಬಿಟ್ಟಿತ್ತು. ಲುಬ್ಧಕ ಬದಿಯಲ್ಲಿ ನೋಡ್ತಾ ಇದ್ದ, ಎಷ್ಟೊತ್ತಿಗೆ ಇಂತಹ ಪ್ರಸಂಗ ಲಭ್ಯವಾಗ್ತದೆ ಅಂತ ನೋಡ್ತಾ ಇದ್ದ. ಬೇಡ ಇದೂ ಸೇರಿ ಬಿದ್ದ ಮೇಲೆ ಅಷ್ಟನ್ನು ಕೂಡ ಗುಂಪು ಮಾಡಿಕೊಂಡು ಹಿಡ್ಕೊಂಡು ಮನೆಯಲ್ಲಿ ಹೋಗಿ ಚೆನ್ನಾಗಿ ಪಾಕ ಮಾಡಿ ತಿಂದ ಅಂತ ಇಷ್ಟು ಕಥೆ. ಲುಬ್ಧಕ ಅಂದರೆ ಮೃತ್ಯು, ಕಪೋತ ಕಪೋತಿ ಮಕ್ಕಳು ಅಂತೇಳಿದರೆ ನಮ್ಮ ಸಂಸಾರ. ಈ ಕಪೋತವನ್ನು ನೋಡಿದಂತಹ ನಾನು ತೀರ್ಮಾನ ಮಾಡಿದ್ದೇನೆಂದರೆ, ನಾವು ಕಪೋತದ ಹಾಗೆ ಆರೂಢಚ್ಯುತರಾಗಬಾರದು, ಆರೂಢ ಪತಿತರಾಗಬಾರದು ಅನ್ನುವುದನ್ನು ಕಪೋತವನ್ನು ನೋಡಿ ಕಲಿತೆ. ಅಂದರೆ ಅಟ್ಯಾಚ್ಮೆಂಟ್ ಬೇಕು, ಆದರೆ ಯಾವಾಗ ಬೇಕಾದರೂ ಅದರಿಂದ ಹೊರಗೆ ಬರುವ ಹಾಗೆ ಸಂಬಂಧ ಇರಬೇಕೇ ಹೊರತು ಅಸಂಬದ್ಧ ಸಂಬಂಧ ಇರಬೇಕೇ ಹೊರತು ಸಂಬದ್ಧ ಸಂಬಂಧ ಇರತಕ್ಕದ್ದಲ್ಲ ಅನ್ನುವುದನ್ನು ನಾನು ಕಪೋತವನ್ನು ನೋಡಿ ಕಲಿತೆ. ಅದರ ಸೂಕ್ಷ್ಮಗಳನ್ನು ಮತ್ತೆ ನಾಳೆ ನೋಡಿಕೊಂಡು ಮುಂದಿನ ವಿಚಾರವನ್ನು ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ರಾಘವನೇ